ನಮಸ್ಕಾರ. ನಾನು ನಿಮ್ಮ ಶಿವಪ್ಪ ನಾಗವಿ. ಇವತ್ತಿನ ವಿಡಿಯೋ CPCಗೆ ಸಂಬಂಧಪಟ್ಟಂತೆ ಅಪಾಯಿಂಟ್ಮೆಂಟ್ ಆಫ್ ಕಮಿಷನ್ಸ್ ಆರ್ ಇಶ್ಯೂ ಆಫ್ ಕಮಿಷನ್ಸ್ ಅಂತಲೂ ಹೇಳ್ತಾರೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಟೆರಿಮ್ ಆರ್ಡರ್ಸ್. ಮಧ್ಯಂತರ ಆಜ್ಞೆಗಳಲ್ಲಿ ಇದು ಕೂಡ ಒಂದು ಪ್ರಕಾರ. ನಾವು ಇವಾಗ ಇಂಜಂಕ್ಷನ್ ನೋಡಿದ್ದೀವಿ, ಅನೇಕ ಮಧ್ಯಂತರ ಆದೇಶಗಳನ್ನು ನೋಡಿದ್ದೀವಿ ನಾವು. And this is also one of them and very important. This is also one of such interim orders, and this order is of more importance. ಮತ್ತು ಬಹಳಷ್ಟು ಸಲ ಕೋರ್ಟ್ ಇದನ್ನು ಉಪಯೋಗ ಮಾಡ್ತದೆ. ಒಂದು ನೆನ್ಪಿಟ್ಟುಕೊಳ್ಳಿ, ದಿಸ್ ಪ್ರಾವಿಷನ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಕಮಿಷನ್ ಈಸ್ ಎಟ್ ದ ಡಿಸ್ಕ್ರಿಷನ್ ಆಫ್ ದ ಕೋರ್ಟ್ ಅಂತ ಹೇಳ್ತಾರೆ. ಸೊ ಯೂನಿಟ್ 4ನ ವಿಷಯದಲ್ಲಿದ್ದೀವಿ ನಾವು, ಯೂನಿಟ್ 4, ಆ್ಯಂಡ್ ವಿ ಆರ್ ಡಿಸ್ಕಸಿಂಗ್ ಟುಡೇ. ಐ ಆಮ್ ಡಿಸ್ಕಸಿಂಗ್ 2 things. One is Order 26 and another aspect is Section 75, 76, 77 and 78. ಇಷ್ಟು ಸೆಕ್ಷನ್ಗಳನ್ನು ನೋಡ್ತೀವಿ ನಾವು. ವಿ ಆರ್ ಗೋಯಿಂಗ್ ಟು ಸಿ. ಸೊ ಮೈ ಟುಡೇಸ್ ಲೆಕ್ಚರ್ ವಿಲ್ ಬಿ ಹ್ಯಾವಿಂಗ್ 2 parts. One is part A, I am discussing sections, and the second one is part B, I am discussing Order 26. Order 26 is also big. 75 to 78 also I have to explain you in detail. ಇವೆರಡನ್ನೂ ಸೇರಿಸಿ ಇವತ್ತು ನಾನು ಒಂದು ಸಂಪೂರ್ಣ ವಿಡಿಯೋನ ನಿಮಗೆ ಮಾಡ್ತೀನಿ. ಯಾಕೆ ಅಂತಂದರೆ ಈ ಒಂದು ವಿಡಿಯೋ ನಿಮಗೆ ಇನ್ನೊಂದು ಲಾಂಗ್ ಆನ್ಸರ್ಗೆ ಕಂಟೆಂಟ್ ಆಗುತ್ತೆ. ದಿಸ್ ವಿಡಿಯೋ is going to be very useful for attempting a long answer question in Unit 4. Therefore, the video goes little longer. Okay, now let us straight away land to its synopsis. So, we are seeing it in this way. One is part A, we are seeing the sections, and another is part B, we are seeing Order 26, Section 75 to 78. ಇವುಗಳನ್ನು ನೋಡ್ತೀವಿ. ಆ್ಯಂಡ್ ಇನ್ Order 26, these are all various commissions that are issued. ಕಮಿಷನ್ಗಳನ್ನು ಯಾವಾಗ ಇಶ್ಯೂ ಮಾಡ್ತಾರೆ ಅಂತಕ್ಕಂಥದ್ದು. ಕಮಿಷನ್ಗೆ ನಾವು ಏನು ಹೇಳ್ಬೋದು ಅಂದರೆ, ದಿಸ್ ಈಸ್ ಎಕ್ಸ್ಟೆಂಡೆಡ್ ಆರ್ಮ್ ಆಫ್ ಎ ಕೋರ್ಟ್ ಅಂತ ಹೇಳ್ಬೋದು. ಎಕ್ಸ್ಟೆಂಡೆಡ್ ಆರ್ಮ್ ಆಫ್ ಎ ಕೋರ್ಟ್ ಏನು ಹಿಂಗಂದರೆ, ಎಕ್ಸ್ಟೆಂಡೆಡ್ ಆರ್ಮ್ ಆಫ್ ಎ ಕೋರ್ಟ್ ಅಂದರೆ ಕೋರ್ಟು ತನ್ನ ಕೆಲಸಗಳನ್ನು, ಕೋರ್ಟ್ನಲ್ಲಿ ಮಾಡುವಂತಹ ಕೆಲಸಗಳು ಅಥವಾ ಮಾಡಲು ಸಾಧ್ಯವೇ ಇರಲಾರ್ದಂತಹ ಕೆಲಸಗಳನ್ನು ಯಾರಿಗಾದರೂ ಜವಾಬ್ದಾರಿ ಕೊಟ್ಟು ವಹಿಸ್ತದೆ. ಹೋಗಿ ನೀವು ಇದನ್ನು ಮಾಡ್ಕೊಂಡು ಬನ್ನಿ ಅಂತ. ದಟ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ಕಮಿಷನ್. ಅದಕ್ಕೆ ಕಮಿಷನ್ ಅಪಾಯಿಂಟ್ಮೆಂಟ್, ಕಮಿಷನ್ ನಿಯೋಜನೆ ಅಂತ ಹೇಳ್ತಾರೆ. ಕಮಿಷನ್ಗೆ ನಾವು ಕನ್ನಡದಲ್ಲಿ ಆಯೋಗ ಅಂತ ಹೇಳ್ಬೋದು. ಬಟ್ ಆಯೋಗ ಅಂತಕ್ಕಂಥ ಶಬ್ದ ನಾವು ಬೇರೆ ಸಂದರ್ಭದಲ್ಲಿ ಉಪಯೋಗ ಮಾಡ್ತೀವಿ. ವಿ ಆರ್ ಯೂಸಿಂಗ್ ಇಟ್ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್, ಆ ರೀತಿ ಯೂಸ್ ಮಾಡ್ತೀವಿ. ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಂತಂದರೆ, ಕಮಿಷನ್ ಅಂತಕ್ಕಂಥ ಶಬ್ದವನ್ನೇ ಕನ್ನಡದಲ್ಲಿ ಉಪಯೋಗಿಸಿ. ದಟ್ ಈಸ್ ಬೆಟರ್. ಒಮ್ಮೆ ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಇಟ್ ವಿಲ್ ಗಿವ್ ಎ ವೆರಿ ಸಿಂಪಲ್ ಅಪ್ರೋಚ್ ಟು ಎಕ್ಸಾಮಿನ್. ಸಿ ಹೌ ಮೆನಿ ಕಮಿಷನ್ಸ್ ಆರ್ ದೇರ್? ದೇರ್ ಆರ್ 7 types of commission. Number 1, 2, 3, 4, 5, 6, 7. Totally 7 types of commissions. Types 7. 7 ತೆರನಾದಂತಹ ಕಮಿಷನ್ಗಳು ಬರ್ತವೆ. 7 ತೆರನಾದಂತಹ ಕಮಿಷನ್. ಎಕ್ಸಾಮಿನ್ ಪರ್ಸನ್, ಸಾಕ್ಷಿಗಳನ್ನು ಅಥವಾ ವ್ಯಕ್ತಿಗಳನ್ನು ಪರೀಕ್ಷೆ ಮಾಡಲು, ವ್ಯಕ್ತಿಗಳ ಪರೀಕ್ಷೆ ಅಥವಾ ವಿಚಾರಣೆ. ಪರೀಕ್ಷೆ ಅನ್ನೋದಕ್ಕಿಂತ ವಿಚಾರಣೆ ಅನ್ಬೋದು. ವ್ಯಕ್ತಿಗಳ ವಿಚಾರಣೆ. ದಟ್ ಈ ವ್ಯಕ್ತಿ ಏನಿರ್ಬೋದು, ಅವನು ಸಾಕ್ಷಿನೂ ಇರ್ಬೋದು ಅಥವಾ ಥರ್ಡ್ ಪಾರ್ಟಿನೂ ಇರ್ಬೋದು. ದಟ್ ಈಸ್ ಫಸ್ಟ್ ಥಿಂಗ್. ದೆನ್ ಮೇಕ್ ಲೋಕಲ್ ಇನ್ವೆಸ್ಟಿಗೇಷನ್, ಸ್ಥಾನೀಯ ತನಿಖೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಕೋರ್ಟಲ್ಲಿ, ನ್ಯಾಯಾಲಯದಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ ಎಕ್ಸಾಕ್ಟ್ಲಿ ವಾಸ್ತವ ಏನಿದೆ ಅಂಥೇಳಿ. ಅದನ್ನು ಅಲ್ಲಿ ಹೋಗಿಯೇ ನೋಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ,
ಲೋಕಲ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಟು ಎಕ್ಸಾಮಿನ್ ಆರ್ ಅಡ್ಜಸ್ಟ್ ಅಕೌಂಟ್ಸ್, ಫಾರ್ ಎಕ್ಸಾಂಪಲ್ ಒಂದು ಪ್ರಾಪರ್ಟಿ ಇತ್ತು, ಆ ಪ್ರಾಪರ್ಟಿಯ ಓನರು ತೀರ್ ಹೋಗ್ಬಿಟ್ಟ, ಅವನಿಗೆ ಇಮಿಡಿಯೇಟ್ ಯಾರು ಲೀಗಲ್ ಹೇರ್ಸ್ LRs ಇಲ್ಲ ಅಂತ ಇಟ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಆ ಪ್ರಾಪರ್ಟಿಯ ಮ್ಯಾನೇಜ್ಮೆಂಟು ಲೆಕ್ಕಪತ್ರ ಮಾಡೋದಕ್ಕೋಸ್ಕರ, ಅಂದರೆ ಲೆಕ್ಕಪತ್ರ ಪರಿಶೀಲನೆ, ದೆನ್ ಕಮ್ಸ್ ಪಾರ್ಟಿಷನ್ ಅಂತಂದರೆ ನಾವೇನು ಹೇಳ್ತೀವಿ ಅದಕ್ಕೆ, ಭಾಗ ಮಾಡೋದು. ಈ ಸಂಬಂಧಿಕರ ಮಧ್ಯದಲ್ಲಿ ಆಸ್ತಿ ಹಂಚಿಕೆ. ಏನಾಗುತ್ತೆ ಅಂತಂದರೆ ಇಲ್ಲಿ 2 ಡಿಗ್ರಿ, ಪಾರ್ಟಿಷನ್ನಲ್ಲಿ ಸಾಮಾನ್ಯವಾಗಿ 2 ಡಿಗ್ರಿ ಆಗ್ತವೆ. ಒಂದು ಪ್ರಿಲಿಮಿನರಿ ಡಿಗ್ರಿ ಆ್ಯಂಡ್ ಸಬ್ಸೆಕ್ವೆಂಟ್ ಡಿಗ್ರಿ. ಆ ಸಬ್ಸೆಕ್ವೆಂಟ್ ಡಿಗ್ರಿ ಏನಿರುತ್ತೆ ಅದನ್ನು ಪಾರ್ಟಿಷನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡುವಂತಹ ಒಂದು ಕಮಿಷನ್. ಆಮೇಲೆ ಅನೇಕ ವಿಷಯಗಳು ವೈಜ್ಞಾನಿಕವಾಗಿರ್ತವೆ, ತಾಂತ್ರಿಕವಾಗಿರ್ತವೆ, ಆಮೇಲೆ ಕೆಲವು ವಿಶೇಷತೆಯನ್ನು ಹೊಂದಿರ್ತವೆ. ಅಂಥ ವಿಷಯಗಳನ್ನ ಮಾಡಲು ವೈಜ್ಞಾನಿಕ, ತಾಂತ್ರಿಕ ವಿಷಯಗಳ ತಿಳುವಳಿಕೆಗಾಗಿ ಹಗಲು ಮಾಡ್ಬೋದು. ಆಮೇಲೆ ಸೇಲ್ ಆಫ್ ಪ್ರಾಪರ್ಟಿ, ಈಗ ಯಾವುದೋ ಪ್ರಾಪರ್ಟಿ ಕೊಳತೆ ಹೋಗ್ಬಿಡುತ್ತೆ, ಅದು ಇವ್ರ ನ್ಯಾಯಮೂರ್ತಿಗಳಿಗೆ ಹಾಳಾಗಿ ಹೋಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಆ ಆಸ್ತಿಯನ್ನು ಮಾರಬೇಕಾಗ್ತದೆ. ಆಸ್ತಿಯ ಮಾರಾಟ, ನಾರ್ಮಲಿ ಚರಾಸ್ತಿ, ನಾರ್ಮಲಿ ಏನಿರ್ತಿದ್ದು ಚರಾಸ್ತಿಯ ಮಾರಾಟ, ಇದಕ್ಕೂ ಮಾಡ್ಬೋದು. ಆಮೇಲೆ ಕೊನೆಗೆ ಮಿನಿಸ್ಟೀರಿಯಲ್ ಅಂದರೆ ಆಡಳಿತಾತ್ಮಕ ಪ್ರಕ್ರಿಯೆಗಾಗಿ, ಈ ಎಲ್ಲ ವಿಷಯಗಳ ಮೇಲೆ ಏನು ಮಾಡ್ಬೋದು, ಕಮಿಷನನ್ನು ಇಶ್ಯೂ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಓಕೆ, ಸೊ ದೀಸ್ ಆರ್, ದೆನ್ ವಿ ಆರ್ ಲುಕಿಂಗ್ ಎಟ್ ದಿ ಜನರಲ್ ಪವರ್ಸ್. ಆಲ್ ದೀಸ್ ಥಿಂಗ್ಸ್ ಆರ್ ಅವೈಲೇಬಲ್ ಇನ್ ಸೆಕ್ಷನ್ 75 ಓನ್ಲಿ. ಆದರೆ ಆಲ್ ಆರ್ ಡಿಸ್ಕಸ್ಡ್ ಇನ್ ಆರ್ಡರ್ 26. ಇವೆಲ್ಲ ಆರ್ಡರ್ 26ನಲ್ಲಿ ಬರ್ತವೆ, ಆದರೆ ಸೆಕ್ಷನ್ 75ನಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸಿ, ದೀಸ್ ಆರ್ ದ ಥಿಂಗ್ಸ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು look today. So first thing I am looking at part A means section 75 to 78 we will see that. First let us check up 75 78 ಏನು ಹೇಳ್ತವೆ ಸೆಕ್ಷನ್ಗಳು, CPC ಯ ಸೆಕ್ಷನ್ಗಳು. ಸೆಕ್ಷನ್ 75 to 76 of CPC 1908, right? Now let us go to section 75 or yes, section part A, section 75, power of the court to issue summons. So section 75 ನಲ್ಲಿ ನ್ಯಾಯಾಂಗ ಅಥವಾ ನ್ಯಾಯಾಲಯ, ಸಿವಿಲ್ ನ್ಯಾಯಾಲಯ ಅಧಿಕಾರವನ್ನು ಪಡ್ಕೊಳ್ತದೆ. ಏನಕ್ಕೆ? ಕಮಿಷನ್ನ ಜಾರಿ ಮಾಡಲಿಕ್ಕೆ. ಕಮಿಷನ್ ಜಾರಿ ಮಾಡುವ ಅಧಿಕಾರ ನಮಗೆ CPCಯಲ್ಲಿ ಕಲಂ 75ರಲ್ಲಿ ಸಿಗ್ತದೆ. ನಿಯೋಜನೆಯನ್ನು ಹೊರಡಿಸುವ ನ್ಯಾಯಾಲಯದ ಅಧಿಕಾರ. Section 75 empowers the civil court to issue a commission for specific purposes. ನಿರ್ದಿಷ್ಟ ಉದ್ದೇಶಗಳಿಗಾಗಿ ದಿವಾನಿ ನ್ಯಾಯಾಲಯ ಅಥವಾ ನಾಗರಿಕ ನ್ಯಾಯಾಲಯ ಅಧಿಕಾರವನ್ನು ಹೊಂದಿದೆ. ವೆನ್ ಇಟ್ ಈಸ್ ನೆಸೆಸರಿ, ನೋಡಿ, ಯಾವಾಗ ಸುಮ್ಮನೆ ಇಶ್ಯೂ ಮಾಡಲ್ಲ, ಅದು ಅವಶ್ಯಕತೆ ಇರುವಾಗ. ಏನಕ್ಕೆ ಅವಶ್ಯಕತೆ? ನ್ಯಾಯವನ್ನು ದೊರಕಿಸಿಕೊಳ್ಳುವ ಉದ್ದೇಶದಿಂದ, ಫಾರ್ ಜಸ್ಟಿಸ್. ವೆನ್ ಎವಿಡೆನ್ಸ್ ಕೆನಾಟ್ ಬಿ ಕನ್ವೀನಿಯೆಂಟ್ಲಿ ಟೇಕನ್ ಇನ್ ದ ಕೋರ್ಟ್, ಯಾವುದನ್ನು ಕೋರ್ಟ್ನಲ್ಲಿ ನಾವು ಸಮರ್ಪಕವಾಗಿ ಮಾಡಲು ಸಾಧ್ಯವಾಗುವುದಿಲ್ಲವೋ, ಯಾವುದೇ ಒಂದು ದಾಖಲೆಯ ವಿಷಯದಲ್ಲಿ ಕೋರ್ಟಿನ ಮುಖಾಂತರ, ಕೋರ್ಟಿನ 4 ಗೋಡೆಯ ಮಧ್ಯದಲ್ಲಿ ಮಾಡುವುದು ಸಾಧ್ಯವಿಲ್ಲವೋ ಅನ್ನುವಂತಹ ಒಂದು ಸ್ಥಿತಿಗತಿ ನಿರ್ಮಾಣವಾದಾಗ ನಾವೇನು ಮಾಡ್ತೀವಿ ಅಂತಂದರೆ, ಕೋರ್ಟು
ಕಮಿಷನ್ ಇಶ್ಯೂ ಮಾಡುತ್ತೆ. ಆ ಕಮಿಷನ್ ಇಶ್ಯೂ ಮಾಡುವಂತಹ ಅಧಿಕಾರ ಸೆಕ್ಷನ್ 75ರಲ್ಲಿ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಏನವು ಅಧಿಕಾರಗಳು ಅಂತ ಹೇಳಿ ನೋಡೋದಾದರೆ, ಸೆಕ್ಷನ್ 75 ಲಿಸ್ಟ್ಸ್ 7 ಪರ್ಪಸಸ್. ಇಟ್ ಲಿಸ್ಟ್ಸ್ 7 ಪರ್ಪಸಸ್. 7 ಉದ್ದೇಶಗಳಿಗಾಗಿ ನಾವೇನು ಮಾಡ್ಬೋದು, ಈ ಒಂದು ಏನನ್ನು ಕಮಿಷನ್ನ ಆಜ್ಞೆಯನ್ನು ಹೊರಡಿಸ್ಬೋದು. ಅದನ್ನೇ ಅಲ್ಲಿ ನಾನು ನಿಮಗೆ ಇನಿಷಿಯಲಿ ಎಕ್ಸ್ಪ್ಲೈನ್ ಮಾಡಿದೆ. ಟು ಎಕ್ಸಾಮಿನ್ ಎನಿ ಪರ್ಸನ್ ದಿಸ್ ಈಸ್ ಪರ್ಸನ್, ಯಾವುದೇ ವ್ಯಕ್ತಿಯನ್ನು ಪಕ್ಷಗಳನ್ನು ವಿಚಾರಣೆ ಮಾಡಲು, ನಂಬರ್ 1. ಆಮೇಲೆ ಸ್ಥಳ ಪರಿಶೀಲನೆ ಮಾಡಲು. ನೋಡಿ, ಆರ್ಡರ್ಸ್ ಆರ್ ಆಲ್ಸೋ ರಿಟನ್ ಹಿಯರ್, ಯಾವ ಆರ್ಡರ್ನಲ್ಲಿದೆ ಅಂತ. ದೆನ್ ಟು ಎಕ್ಸಾಮಿನ್ ಅಕೌಂಟ್, ಅಡ್ಜಸ್ಟ್ ಅಕೌಂಟ್ಸ್, ಲೆಕ್ಕಪತ್ರ, ಹಿಸಾಬುಗಳನ್ನೋದಕ್ಕಿಂತ ಲೆಕ್ಕಪತ್ರ ಪರಿಶೀಲಿಸಲು ಅಥವಾ ಸರಿಪಡಿಸಲು. ದೆನ್ ವಿಭಾಗ ಮಾಡಲು, ಆಸ್ತಿ ಹಂಚುವಿಕೆ, ಆಸ್ತಿ ಪಾಲುದಾರಿಕೆ, ಹೀಗೂ ಹೇಳ್ಬೋದು ನಾವು. ಆಸ್ತಿ ಪಾಲುದಾರಿಕೆ, ಪಾಲು ಮಾಡುವ ಸಂದರ್ಭದಲ್ಲಿ. ವೈಜ್ಞಾನಿಕ ತಾಂತ್ರಿಕ ತಜ್ಞ ಸಮಿತಿ ರಚಿಸಲು. ಟು ಕಂಡಕ್ಟ್ ಸೇಲ್ ಆಫ್ ಪ್ರಾಪರ್ಟಿ, ಆಸ್ತಿಯನ್ನು ಮಾರಾಟ ಮಾಡುವಲ್ಲಿ. ಮತ್ತು ಟು ಪರ್ಫಾರ್ಮ್ ಮಿನಿಸ್ಟೀರಿಯಲ್ ಆಕ್ಟ್, ಆಡಳಿತಾತ್ಮಕ ಪ್ರಕ್ರಿಯೆ, ಯಾವ ಸರ್ಕಾರ ಒಂದು ಆಜ್ಞೆ ಹೊರಡಿಸೋದಿರುತ್ತೆ, ಅಥವಾ ಒಂದು ಏನಾದರೂ ಸಹಿ ಮಾಡೋದಿರ್ತದೆ, ಅಟೆಸ್ಟೇಷನ್ ಮಾಡೋದಿರ್ತದೆ. ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಬಿ ದೇರ್. ಎಸ್, ನೌ ಐ ಆಮ್ ಟಾಕಿಂಗ್ ಅಬೌಟ್ 76. See, 75, section 75 talks about 7 types of commissions. 7 ವಿಧವಾದಂತಹ ಕಮಿಷನ್ಗಳನ್ನು ಹೊರಡಿಸುವ ಅಧಿಕಾರವು ಯಾರಿಗಿದೆ? ಸಿವಿಲ್ ನ್ಯಾಯಾಲಯಕ್ಕೆ ಅಥವಾ ದಿವಾನಿ ನ್ಯಾಯಾಲಯಕ್ಕೆ ಇದೆ ಅನ್ನೋದನ್ನು 75ರಲ್ಲಿ ಕಾಣ್ತೀವಿ. 76ರಲ್ಲಿ ನೋಡಿ, 76ರಲ್ಲಿ ಕಮಿಷನ್ ಟು ಎನದರ್ ಕೋರ್ಟ್, ಅಂದರೆ ಯಾರಿಗೆ ಕಮಿಷನ್ನ ಇಶ್ಯೂ ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಅದಕ್ಕೆ ನಾನು ಸೆಕ್ಷನ್ನನ್ನೇ ಕಾಪಿ ಮಾಡಿದ್ದೀನಿ. ಇಲ್ಲಿ ಸೆಕ್ಷನ್ 76 ಕಾಪಿ ಯಾಕೆ ಮಾಡಿದ್ದೀನಿ ಅಂತಂದರೆ, ನಿಮಗೆ ಸೆಕ್ಷನ್ 76 ಏನಿದೆಯಲ್ವಾ, ಇದು ಆರ್ಡರ್ 26ಗೆ ಏನು ಸಂಬಂಧ ಇಲ್ಲ. ನೋ ರಿಲೇಷನ್ ಟು ಆರ್ಡರ್ 26. ನೋ ಆರ್ಡರ್ 26. ಆರ್ಡರ್ 26ಗೆ ಏನು ಸಂಬಂಧ ಇಲ್ಲ. ದಿಸ್ ಈಸ್ ಪ್ಯೂರ್ಲಿ ಪ್ರೊಸೀಜರಲ್ ಮ್ಯಾಟರ್ ಮೆನ್ಷನ್ಡ್ ಇನ್ ದ ಸೆಕ್ಷನ್ ಇಟ್ ಸೆಲ್ಫ್. ಮೆನ್ಷನ್ಸ್ ಇನ್ ದ ಸಾಮಾನ್ಯ ಪ್ರೊಸೀಜರ್ನ ನಾವು ಆರ್ಡರಲ್ಲಿ ಮೆನ್ಷನ್ ಮಾಡ್ತೀವಿ. ಬಟ್ ಕೆಲವೊಂದನ್ನು, ಅಂದರೆ ಯಾವ ಸಬ್ಸ್ಟ್ಯಾಂಟಿವ್ ಇದ್ದಾವೆ ಅವನ್ನ ನಾವು ಸೆಕ್ಷನ್ನೇ ಮಾಡಿದ್ದೀವಿ. ನೋಡಿ, ಎ ಕಮಿಷನ್ ಫಾರ್ ಎಕ್ಸಾಮಿನೇಷನ್ ಆಫ್ ಎನಿ ಪರ್ಸನ್, ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಂದರೆ ಸಾಕ್ಷಿಯ ವಿಷಯದಲ್ಲಿ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಹ್ಯಾವಿಂಗ್ ಎ ಕ್ಲೋಸ್ ರಿಲೇಷನ್ ವಿತ್ ಸೆಕ್ಷನ್ 75A ಓನ್ಲಿ. 75A ಓನ್ಲಿ. ಏನು 75A? ಇಫ್ ಯು ವಾಂಟ್ ಟು ಸಿ what is the 75A is only this. This is actually A. This portion is 75A. Okay. All these are A, B, C, D like that. B, C, D. 75A ಗೆ ಸಂಬಂಧಪಟ್ಟಂತಹ ವಿಚಾರ ಇದು. 75A ಗೆ ಸಂಬಂಧಪಟ್ಟಂತಹ ವಿಚಾರ ಇದು G ತನಕ ಬರುತ್ತೆ. ಈ 75A ನಲ್ಲಿ ಇರತಕ್ಕಂತಹ ವಿಚಾರಕ್ಕೆ ಏನು ಮಾಡ್ತೀವಿ ನಾವು? ಸಾಕ್ಷಿಗೆ ಸಂಬಂಧಪಟ್ಟಂತಹ ವಿಷಯ ಅಥವಾ ವ್ಯಕ್ತಿಯನ್ನು ವಿಚಾರಣೆ ಮಾಡುವಂತಹ ವಿಷಯ ಇದ್ದಾಗ ಆ ವ್ಯಕ್ತಿ ರಾಜ್ಯದಲ್ಲೇ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಹಿ ಈಸ್ ನಾಟ್ ರಿಸೈಡಿಂಗ್ ಇನ್ ಅವರ್ ಸ್ಟೇಟ್. ಅವನ ವಿಚಾರಣೆ ಬೇಕಾಗಿರುತ್ತೆ ನಮಗೆ, ಒಂದು ಯಾವುದೋ ದಾವೆ ವಿಚಾರಣೆಗೆ ಅಥವಾ ಒಂದು ಶೂಟ್ನ ವಿಚಾರಣೆಗೆ ಒಬ್ಬ ವ್ಯಕ್ತಿ ನಮ್ಮ ರಾಜ್ಯದ ಒಳಗಡೆ ಇರೋದಿಲ್ಲ, ನಮ್ಮ ಹೈಕೋರ್ಟಿನ ಉಚ್ಚ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಇರೋದಿಲ್ಲ ಅಂದಾಗ ಸೆಕ್ಷನ್ 75 ಅಪ್ಲೈ ಆಗುತ್ತೆ. Therefore, a commission to examine any person may be issued to any court. Now what we will do? We will issue this order to some other court. For example, person is residing in
Maharashtra. Then in Maharashtra he is residing in Sangli. Then for the Sangli district court, this order will be issued, commission will be issued. Court or high court ಕೊಡೋದಿಲ್ಲ, ನಾವು ಮಹಾರಾಷ್ಟ್ರ ಹೈಕೋರ್ಟಿಗೆ ಕೊಡೋದಿಲ್ಲ. Situated in a state other than the state in which the court of issue is situated, and having jurisdiction in the place in which the person to be examined resides. ಇದನ್ನು ನೀವು ಹೀಗೆ ಬರ್ಕೋಬೋದು. 76(1) ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಯು ನಮ್ಮ ಉಚ್ಚ ನ್ಯಾಯಾಲಯದ ವ್ಯಾಪ್ತಿಯಿಂದ ಹೊರಗಡೆ ಇದ್ದರೆ ಆ ಒಂದು ವ್ಯಕ್ತಿಯ ವಿಚಾರಣೆಯ ವಿಷಯವಾಗಿ ಕಮಿಷನ್ನನ್ನು ಹೊರಡಿಸುವ ಅಧಿಕಾರ 76ರಲ್ಲಿದೆ. ಆ ಕಮಿಷನ್ನನ್ನು ಯಾವ ವ್ಯಕ್ತಿ ಯಾವ ಜಾಗದಲ್ಲಿರ್ತಾನೆ ಆ ಜಾಗದಲ್ಲಿರುವಂತಹ ದಿವಾನಿ ನ್ಯಾಯಾಲಯಕ್ಕೆ ನಮ್ಮ ನ್ಯಾಯಾಲಯ ಕಮಿಷನ್ ಇಶ್ಯೂ ಮಾಡಬಹುದು. ಆದರೆ ಹೈಕೋರ್ಟಿಗೆ ಮಾಡೋ ಹಾಗಿಲ್ಲ, ನಾಟ್ ಬೀಯಿಂಗ್ ಎ ಹೈಕೋರ್ಟ್. ದೆನ್ ವಾಟ್ ಈಸ್ 75(2) ಹೇಳುತ್ತೆ? 75(2) ಎವ್ರಿ ಕೋರ್ಟ್ ರಿಸೀವಿಂಗ್ ಎ ಕಮಿಷನ್, ಯಾವ ಕೋರ್ಟಿಗೆ ಈ ಕಮಿಷನ್ ಹೋಗುತ್ತೋ ಆ ಕೋರ್ಟಿನ ಜವಾಬ್ದಾರಿಯನ್ನು ಹೇಳುತ್ತೆ. ದಿಸ್ ಈಸ್ ಅಬೌಟ್ ದ ಪವರ್ ಆಫ್ ಇಶ್ಯೂಯಿಂಗ್ ಕೋರ್ಟ್. ಪವರ್ ಆಫ್ ಇಶ್ಯೂಯಿಂಗ್ ಕೋರ್ಟ್. ಇದು ಡ್ಯೂಟಿ ಆಫ್ ರಿಸೀವಿಂಗ್ ಕೋರ್ಟ್. ಡ್ಯೂಟಿ ಆಫ್ ರಿಸೀವಿಂಗ್ ಕೋರ್ಟ್. ಯಾವ ನ್ಯಾಯಾಲಯದಲ್ಲಿ ಈಗ ನಾವು ಸಾಂಗ್ಲಿಯ ಡಿಸ್ಟಿಕ್ ಕೋರ್ಟಿಗೆ ಕಳಿಸಿದ್ವಿ ಅಂತ ಇಟ್ಕೊಳ್ಳಿ. ಸೊ ಇಟ್ ಬಿಕಮ್ಸ್ ದ ಡ್ಯೂಟಿ ಆಫ್ ದ ಸಾಂಗ್ಲಿ ಡಿಸ್ಟಿಕ್ ಕೋರ್ಟ್. ಯಾಕೆಂದ್ರೆ ಆ ವ್ಯಕ್ತಿ ಆ ಒಂದು ನ್ಯಾಯಿಕ ವ್ಯಾಪ್ತಿಯಲ್ಲಿದ್ದಾನೆ. ಆವಾಗ ಏನಾಗುತ್ತೆ, ರಿಸೀವಿಂಗ್ ಕಮಿಷನ್ ಆಫ್ ಎಕ್ಸಾಮಿನೇಷನ್ ಆಫ್ ಎನಿ ಪರ್ಸನ್ ಅಂಡರ್ ಸಬ್ಸೆಕ್ಷನ್ 1, ಈ ರೀತಿಯಾದಂಥ ಒಂದು ಆದ್ಯ ಇದ್ರ ಪ್ರಕಾರ ಬಂದಾಗ ಶಾಲ್ ಎಕ್ಸಾಮಿನ್ ಹಿಮ್ ಆರ್ ಕಾಸ್ ಟು ಬಿ ಎಕ್ಸಾಮಿನ್ಡ್ pursuant thereto, and the commission, when it has been duly executed, it shall return together with evidence taken under it to the court from which it was issued, unless the order for issuing the commission has otherwise directed, in which case the commission shall be returned to such court. ಏನು ಅಂತಂದರೆ, ನಮ್ಮ ಕೋರ್ಟ್ ಏನು ಇಶ್ಯೂ ಮಾಡಿರುತ್ತೋ ಅದನ್ನು ಅಲ್ಲಿ ಆ ವ್ಯಕ್ತಿಯ ವಿಚಾರಣೆಯನ್ನು ಮಾಡಿ, ವಿಚಾರಣೆ ಮುಗಿದ ನಂತರ ಏನು ಎವಿಡೆನ್ಸ್ ಅವರಿಗೆ ದಾಖಲೆ ಸಿಕ್ಕಿರ್ತದೆ ಆ ದಾಖಲೆಯನ್ನು ತಿರ್ಗಾ ನಮ್ಮ ಕೋರ್ಟಿಗೆ ಕಳಿಸ್ಬೇಕು. ಒಂದು ವೇಳೆ ನಾವು ಆ ರೀತಿ ಹೇಳಿದಂತಹ ಈ ಕಮಿಷನ್ ಇದು ಒಂದರ ಪ್ರಕಾರ ಕೊಟ್ಟಂತಹ ಆಜ್ಞೆಯಲ್ಲಿ ನೀವು ಇಂಥದೇ ಕೋರ್ಟಿಗೆ ಕಳಿಸಿ ಅಂತಂದರೆ ಅಂಥದ್ದೇ ಕೋರ್ಟಿಗೆ ಕಳಿಸ್ಬೋದು. ಫಾರ್ ಎಕ್ಸಾಂಪಲ್, ಅವರ ಡಿಸ್ಟಿಕ್ ಸಿವಿಲ್ ಕೋರ್ಟ್ ಮೇ ಸೆಂಡ್ ಎ ಕಮಿಷನ್ ಟು ದ ಸಾಂಗ್ಲಿ ಡಿಸ್ಟಿಕ್ ಕೋರ್ಟ್, and Sangli district court or its subordinate court, they will conduct the inquiry and they will find out the evidence. Then if my order is to return it to me only, they will return it to me. ನನಗೆ ವಾಪಸ್ ಕಳಿಸಿದ್ರೆ ನನಗೆ ಕಳಿಸ್ತಾರೆ. ಅಥವಾ ನಮ್ಮ ಆಜ್ಞೆಯಲ್ಲಿ ನಾವೇನು ಹೇಳ್ತೀವಿ, ನಮ್ಮ ಜೂನಿಯರ್ ಸಿವಿಲ್ ಜಡ್ಜ್ ಕೋರ್ಟಿಗೆ ಕಳಿಸಿ ಅಂತ ಹೇಳಿದ್ರೆ ನಮ್ಮ ಜೂನಿಯರ್ ಸಿವಿಲ್ ಜಡ್ಜ್ ಕೋರ್ಟಿಗೆ ಕಳಿಸ್ತಾರೆ. ಸೊ ದಟ್ ಈಸ್ ಅಬೌಟ್ 76. ಅಬೌಟ್ 76 ಯಾವ ವಿಷಯದ ಬಗ್ಗೆ? 75 ಏನಲ್ಲಿ ಹೇಳಿರುವ ಬಗ್ಗೆ. 75 ಏನಲ್ಲಿ ಹೇಳಿರುವ ಬಗ್ಗೆ. ನಿಯೋಜನೆಯನ್ನು ಇನ್ನೊಂದು ನ್ಯಾಯಾಲಯಕ್ಕೆ ಅವಶ್ಯವಾಗಿ ಅಧೀನ ನ್ಯಾಯಾಲಯವಿರಬೇಕೆಂದಿಲ್ಲ, ರವಾನಿಸಿ ಅದರ ಮೂಲಕ ನಿಯೋಜನೆ ಪಡೆಯಬಹುದು, ನೆರವೇರಿಸಬಹುದು, ಅಥವಾ ಕಮಿಷನ್ ಕೆಲಸವನ್ನು ನೆರವೇರಿಸಬಹುದು ಅಂತಕ್ಕಂಥದ್ದು. ದಿಸ್ ಈಸ್ ಅಬೌಟ್ 76. Now, what is 77? Not that much important. I have not extracted. I have only given you the brief. ಯಾಕಂದರೆ ಇದರಲ್ಲಿ ಏನು ವಿಶೇಷ ಏನಿಲ್ಲ. ಲೆಟರ್ ಆಫ್ ರಿಕ್ವೆಸ್ಟ್. ಇಟ್ ಈಸ್ ಓನ್ಲಿ ಎ, ನೋಡಿ, ಇನ್ಸ್ಟೆಡ್ ಆಫ್ ಇಶ್ಯೂಯಿಂಗ್ ಎ ಕಮಿಷನ್ ಒಂದು ಪತ್ರ ಬರಿಬೋದು. ದ ಕೋರ್ಟ್ ಮೇ ಇಶ್ಯೂ ಎ ಲೆಟರ್ ಆಫ್ ರಿಕ್ವೆಸ್ಟ್ ಟು ಎ ಫಾರಿನ್ ಕೋರ್ಟ್. ನೋಡಿ, ಫಾರಿನ್ ಕೋರ್ಟಿಗೆ ನೀವು ಕಮಿಷನ್ ಇಶ್ಯೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಬಹಳ ಅಂದ್ರೆ ಏನು ಮಾಡ್ಬೋದು, ನಾವು ವಿನಂತಿ ಮಾಡ್ಬೋದು. ಸೊ ವಿ ಆರ್ ಓನ್ಲಿ requesting a foreign court for examination of witnesses residing outside India. ಅಂದರೆ 76 ವಿದಿನ್ ಇಂಡಿಯಾ, 77 ಔಟ್ಸೈಡ್ ಇಂಡಿಯಾ. ಔಟ್ಸೈಡ್ ಇಂಡಿಯಾ ಆದರೆ ನಾವು ಕಮಿಷನ್ ಇಶ್ಯೂ ಮಾಡೋದಿಲ್ಲ. ನಾವೇನು ಮಾಡ್ತೀವಿ, ಅವ್ರಿಗೊಂದು ವಿನಂತಿ ಪತ್ರವನ್ನು ಕೊಡ್ತೀವಿ. ಅವರು ಆ ವಿನಂತಿ ಪತ್ರದ ಮೇಲೆ ರಿಪೋರ್ಟನ್ನು ಕಳಿಸ್ಬೋದು. ಅಲ್ಲಿ ಕಳಿಸ್ಬೇಕು ಅನ್ನೋದನ್ನು ನಾವು ಮೆನ್ಷನ್ ಮಾಡಿಲ್ಲ. ಅವ್ರು ಕಳಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ವಿ ಹ್ಯಾವ್ ಎ ಪ್ರೊವಿಷನ್.
ದೆನ್ ವಾಟ್ ಈಸ್ ಸೆಕ್ಷನ್ 78? ಹಿಯರ್ ಆಲ್ಸೋ ಸೆಕ್ಷನ್ 78ನ ಹೇಗಿದೆಯೋ ಹಾಗೆ ನಾನು ಇಲ್ಲಿ ಕಾಪಿ ಮಾಡಿದ್ದೀನಿ. ಹೇಗಿದೆಯೋ ಹಾಗೆ ಇಲ್ಲಿ ಕಾಪಿ ಮಾಡಿದ್ದೀನಿ. ಏನು ಹೇಳ್ತದೆ? 70 ಕಮಿಷನ್ಸ್ ಇಶ್ಯೂಡ್ ಬೈ ಫಾರಿನ್ ಕೋರ್ಟ್ಸ್. ನೋಡಿ, ಸೆಕ್ಷನ್ 77 ಏನು ಹೇಳ್ತು? ನಾವು ಫಾರಿನ್ ಕೋರ್ಟ್ಗೆ ಕಮಿಷನ್ ಏನು ಇಶ್ಯೂ ಮಾಡ್ತೀವಿ? ಇನ್ ದ ಫಾರ್ಮ್ ಆಫ್ ಎ ಲೆಟರ್ ಆಫ್ ರಿಕ್ವೆಸ್ಟ್ ಕೊಡ್ತೀವಿ. ಹಂಗೇನೆ ಬೇರೆ ದೇಶದ ನ್ಯಾಯಾಲಯಗಳು ಕೂಡ ಏನು ಮಾಡ್ಬೋದು? ನಮಗೆ ಇಶ್ಯೂ ಮಾಡ್ಬೋದು. ಕಮಿಷನ್ಸ್ ಇಶ್ಯೂಡ್ ಬೈ ಫಾರಿನ್ ಕೋರ್ಟ್ಸ್. ವಿದೇಶಿ ನ್ಯಾಯಾಲಯಗಳು ನಮಗೆ ಕಮಿಷನ್ ಕೊಡ್ಬೋದು. ನಮಗೆ ನೀವು ದಾಖಲೆಗಳನ್ನು ಸಂಗ್ರಹಿಸಿಕೊಡಿ ಅಂತ ಹೇಳ್ಬೋದು. ಕಮಿಷನ್ ಇಶ್ಯೂಡ್ ಬೈ ಫಾರಿನ್ ಕೋರ್ಟ್ಸ್ ಒಂದು ವೇಳೆ ಇಶ್ಯೂ ಮಾಡಿದರೆ ಸಬ್ಜೆಕ್ಟ್ ಟು ದ ಕಂಡೀಷನ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ the provisions as to the execution and return of the commission for the examination of witnesses shall apply to commissions issued by or at the instance of. ನೋಡಿ, ಈ ಒಂದು ಕಂಡೀಷನ್ ಪ್ರಕಾರ ನಾವು ಇಲ್ಲಿ 3 ಕ್ಯಾಟಗರಿನ ಮಾಡ್ತೀವಿ. ಏನೇನು ಮಾಡಬೇಕು ಅಂತೇಳಿ. ಒಂದು, ಕೋರ್ಟ್ ಸಿಚುಯೇಟ್ ಇನ್ ಎನಿ ಪಾರ್ಟ್ ಆಫ್ ಇಂಡಿಯಾ ಟು ವಿಚ್ ಪ್ರೊವಿಷನ್ ಆಫ್ ದಿಸ್ ಕೋಡ್ ಡು ನಾಟ್ ಎಕ್ಸ್ಟೆಂಡ್. Courts situate in any part of India to which provision of this code do not extend. ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಅನೇಕ ಕೋರ್ಟ್ಗಳಲ್ಲಿ CPC ಅಪ್ಲೈ ಆಗದಂಥ ಪ್ರಸಂಗ ಇರ್ಬೋದು ಅಂಥ ಕೋರ್ಟ್ಗಳಿಗೆ. ಆಮೇಲೆ ಇಂಥ ಕೋರ್ಟ್ಗಳಿಂದ ಬಂದಾಗ ಒಂದು, ಕೋರ್ಟ್ಸ್ ಎಸ್ಟಾಬ್ಲಿಷ್ಡ್ ಆರ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಅಥಾರಿಟಿ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಔಟ್ಸೈಡ್ ಇಂಡಿಯಾ. ಈ ಕೋರ್ಟ್ಗಳು ಹೆಂಗೆ ಅಂತಂದ್ರೆ ನಮ್ಮದೇ ಕೋರ್ಟ್, ಅದು ನಮ್ಮ ಸರ್ಕಾರವನ್ನೇ ಕೋರ್ಟ್ ಎಸ್ಟಾಬ್ಲಿಷ್ ಮಾಡಿದೆ, ಬಟ್ ಅದು ಶ್ರೀಲಂಕಾದಲ್ಲಿದೆ. ಅಂತಹ ಕೋರ್ಟಿನ ವಿಷಯದಲ್ಲಿ ಅವರು ಕಮಿಷನ್ ಇಶ್ಯೂ ಮಾಡಿದರೆ, ಆಮೇಲೆ ಕೋರ್ಟ್ಸ್ ಆಫ್ ಎನಿ ಸ್ಟೇಟ್ ಆರ್ ಕಂಟ್ರಿ ಔಟ್ಸೈಡ್ ಇಂಡಿಯಾ. ನೋಡಿ, ಬೇರೆ ದೇಶದ ಕೋರ್ಟ್ಗಳು ಕಮಿಷನ್ ಇಶ್ಯೂ ಮಾಡಿದರೆ, ಈ ರೀತಿಯಾದಂತಹ 3 ತರಗತಿಯ 3 ವಿಭಾಗೀಯ ಅಥವಾ ವಿಭಾಗದ ನ್ಯಾಯಾಲಯಗಳು ಕಮಿಷನ್ ಇಶ್ಯೂ ಮಾಡಿದಾಗ ನಾವೇನು ಮಾಡಬೇಕು ಅಂದರೆ, commissions issued by foreign courts subject to such conditions, commissions issued by these courts ಅವನ್ನ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಗುರುತಿಸಿ ನಾವು ದಾಖಲೆಗಳನ್ನು ಸಂಗ್ರಹಿಸಿ ಕಳಿಸಿಕೊಡೋದು ನಮ್ಮ ಜವಾಬ್ದಾರಿ. ಸಬ್ಜೆಕ್ಟ್ ಟು ದ ಕಂಡೀಷನ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ದ ಪ್ರೊವಿಷನ್ಸ್ ಆಸ್ ಟು ದ ಎಕ್ಸಿಕ್ಯೂಷನ್ ಆ್ಯಂಡ್ ರಿಟರ್ನ್ ಆಫ್ ಕಮಿಷನ್ಸ್ ಅವನ್ನ ನಾವೇನು ಮಾಡಬೇಕಾಗತ್ತೆ, ಆಮೇಲೆ ರಿಟರ್ನ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಆಲ್ ಸಬ್ಜೆಕ್ಟ್ ಟು ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದು ಅಬ್ಸಲ್ಯೂಟ್ ರೈಟ್ ಅಲ್ಲ, ಬಟ್ ಇಟ್ ಈಸ್ ರಿಲೇಟೆಡ್ ಟು ಸರ್ಟನ್ ಕಂಡೀಷನ್, ಸಬ್ಜೆಕ್ಟ್ ಟು ಕಂಡೀಷನ್ಸ್ ಆ್ಯಂಡ್ ಲಿಮಿಟೇಷನ್ಸ್. ಅದಕ್ಕೆ ಕೆಲವೊಂದು ಲಿಮಿಟೇಷನ್ ಇರ್ಬೋದು, ನಮ್ಮ ದೇಶದ ಕಾನೂನು ಅದರ ಮೇಲೆ ಹೋಗ್ತದೆ. ಸೊ ಹವೆವರ್ ದೇರ್ ಇಸ್ ಎ ಪ್ರೊವಿಷನ್. ಫಾರಿನ್ನವ್ರು ನಾವು ಕೇಳಿದ್ರು ನಾವು ಕೊಡ್ಬೋದು ಆ್ಯಸ್ ಪರ್ ದಿಸ್ ಸಿ, ಅಥವಾ ನಮ್ಮದೇ ಆದಂಥ ಕೋರ್ಟ್ಗಳು ಯಾವ ಕೇಳಿದ್ರು, ಫಾರಿನ್ನಲ್ಲಿರುವಂಥ ಕೇಳಿದ್ರು ಕೊಡ್ಬೋದು, ದಟ್ಸ್ ಪಾರ್ಟ್ ಬಿ. ಅಥವಾ ನಮ್ಮ ದೇಶದಲ್ಲಿರುವಂತಹ ಕೆಲವು ಕೋರ್ಟ್ಗಳಿದೆ, CPC ಅಪ್ಲೈ ಆಗೋದಿಲ್ಲ, ಅವ್ರು ಕೇಳಿದರೆ ಅವ್ರಿಗೆ ಕೊಡುವಂಥದ್ದು ಸೆಕ್ಷನ್ 78 ಇದೆ. ದೀಸ್ ಆರ್ ಆಲ್. ಸೊ ಹಾಗಿದ್ರೆ ಏನಾಯಿತು, ನೌ ಇಫ್ ಐ ಗೋ ಬ್ಯಾಕ್ ಟು ಸೆಕ್ಷನ್ 75, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 75ನಲ್ಲಿ ನೋಡಿ, ಪರ್ಸನನ್ನು ವಿಚಾರ ಮಾಡುವಂತಹ ಏನಿದೆಯಲ್ಲ, ಈ ಒಂದೇ ಒಂದು ವಿಷಯಕ್ಕೆ ಮಾತ್ರ 76, 77, 78 ಸಂಬಂಧಪಡ್ತವೆ. ಇವು ಯಾವುದಕ್ಕೂ ಸಂಬಂಧಪಡೋದಿಲ್ಲ. UK 76 to 78 ನಾಟ್ ರಿಲೇಟೆಡ್ ಇದಕ್ಕೆ. ಅದೇ ಥರನಾಗಿ ಈ ಒಂದು ಕೆಲಸಕ್ಕೆ 76 to 78 ನಾಟ್ ರಿಲೇಟೆಡ್. ನೋಡಿ, ಈಗ 77 ಏನು ಹೇಳುತ್ತೆ? ಕಮಿಷನ್ ಯಾವುದಕ್ಕೆ? ಬರೀ ಎನ್ಕ್ವೈರಿಗೆ. 77 ಅದನ್ನೇ ಹೇಳುತ್ತೆ, ಲೆಟರ್ ಆಫ್ ರಿಕ್ವೆಸ್ಟ್ ಫಾರ್ ಎನ್ಕ್ವೈರಿ. ಆ್ಯಂಡ್ 78 ಇಸ್ ಆಲ್ಸೋ ಫಾರ್ ಲೆಟರ್ ಆಫ್ ರಿಕ್ವೆಸ್ಟ್ ಫಾರ್ ಎನ್ಕ್ವೈರಿ. ಕೇವಲ ಸಾಕ್ಷಿಗಳ ವಿಚಾರಣೆಗೆ ಮಾತ್ರ 76, 77, 78 ಚರ್ಚೆ ಮಾಡ್ತವೆ. ಆದರೆ 75 ಸಾಕ್ಷಿಯ ವಿಷಯವಿಗೆ ಅಷ್ಟೇ ಅಲ್ಲ, ಬೇರೆ ವಿಷಯದ ಬಗ್ಗೆನೂ ಚರ್ಚೆ ಮಾಡ್ತವೆ ಅನ್ನೋದನ್ನು ನೀವಿಲ್ಲಿ ಗಮನಿಸು. ದಿಸ್ ಇಸ್ ಆಲ್ ದಿ ಪ್ರೊವಿಷನ್ಸ್ ಆಫ್ CPC. ಆ್ಯಂಡ್ ಅವರ್ ಸೆಕೆಂಡ್ ಪಾರ್ಟ್ ನೋಡಿ, this is always read with section 75 only. Section 75 only. 76, 77, 78 ಇದಕ್ಕೆ ಸಂಬಂಧ ಇಲ್ಲ ಈ ಆರ್ಡರ್ಗೆ.
ಓಕೆ, ನೌ ಯು ಸಿ ವಾಟ್ ಈಸ್ ಹಿಯರ್ ರೂಲ್ 1. ರೂಲ್ 1 ಏನು ಹೇಳುತ್ತೆ? ರೂಲ್ 1 to ರೂಲ್ 8 ಐ ಥಿಂಕ್ they are talking about only examination of witnesses. Part B, rule 1 talks this. Commission. Total, how many rules are there? In this order, there are 22 rules. And all 22 are not important. Up to 16 only I am discussing. Other things are purely administrative. Not of examination of point view, ಅವು ಏನು ಇಂಪಾರ್ಟೆಂಟ್ ಅಲ್ಲ. ನೋಡಿ, ರೂಲ್ 1 ಏನು ಹೇಳುತ್ತೆ? ಕಮಿಷನ್ ಟು ಎಕ್ಸಾಮ್ ವಿಟ್ನೆಸ್, ಸಾಕ್ಷಿಗಳನ್ನು ವಿಚಾರ ಮಾಡಲು. ಕೋರ್ಟ್ ಮೇ ಇಶ್ಯೂ ಕಮಿಷನ್ ಟು ಎಕ್ಸಾಮಿನ್ ಎ ವಿಟ್ನೆಸ್. ಯಾವುದೇ ಒಬ್ಬ ಸಾಕ್ಷಿಯನ್ನು ವಿಚಾರ ಮಾಡಲಿಕ್ಕೆ ನ್ಯಾಯಾಲಯ, ದಿವಾನಿ ನ್ಯಾಯಾಲಯ ಅಥವಾ ನಾಗರಿಕ ನ್ಯಾಯಾಲಯ ಏನು ಮಾಡ್ಬೋದು? ಕಮಿಷನ್ನ ಜಾರಿಗೊಳಿಸ್ಬೋದು. ನ್ಯಾಯಾಲಯಕ್ಕೆ ಹಾಜರಾಗಲು ಅಸೌಕರ್ಯ ಎಂಥ ಸಂದರ್ಭದಲ್ಲಿ ಅಂತಂದ್ರೆ ಆ ವ್ಯಕ್ತಿಗೆ ಪರ್ಸನ್ ಈಸ್ ಅನೇಬಲ್ to attend court, like Paramahamsa. Example, Paramahamsa. Pardasin woman. ಕೆಲವೊಂದು ಧರ್ಮದಲ್ಲಿ ಹೆಣ್ಮಕ್ಳು ಪರದೆ ತೆಗೆದು ಮಾತಾಡುವಂಗಿರೋದಿಲ್ಲ, ಮನೆ ಬಿಟ್ಟು ಬರುವಂಗಿರೋದಿಲ್ಲ. ಆಮೇಲೆ ಈ ಜೈನ ಧರ್ಮದ ತೀರ್ಥಂಕರರು ಅವ್ರು ಯಾವಾಗಲೂ ನ್ಯೂಡ್ ಆಗಿರ್ತಾರೆ, ಅವ್ರನ್ನ ಕೋರ್ಟಲ್ಲಿ ತಂದು ನಿಲ್ಸಕ್ಕಾಗಲ್ಲ. ಅಥವಾ ಆರೋಗ್ಯ, ಹೆಲ್ತ್ ಇಶ್ಯೂಸ್, ಆರೋಗ್ಯದ ಸಮಸ್ಯೆ ಇದ್ರೆ ಈ ರೀತಿ ಬರ್ಲಾಕ ಆಗ್ಲಾರ್ದಂತಹ ಈ ಎಲ್ಲ ವ್ಯಕ್ತಿಗಳಿಗೋಸ್ಕರ ನಾವೇನ್ ಮಾಡ್ತೀವಿ? ಅವರ ಸಾಕ್ಷಿಯನ್ನು ಪಡೆಯೋದು ಅತ್ಯವಶ್ಯಕವಾಗಿದ್ರೆ ಕೋರ್ಟ್ಗೆ ನ್ಯಾಯವನ್ನು ಒದಗಿಸುವಲ್ಲಿ ಅವರ ಸಾಕ್ಷಿ ನಮಗೆ ಮಹತ್ವದ್ದಾಗಿದ್ರೆ ಆವಾಗ ನಾವು ಕಮಿಷನ್ ಇಶ್ಯೂ ಮಾಡ್ತೀವಿ. ಆಮೇಲೆ ಸಾಕ್ಷಿದಾರ ವಯೋವೃದ್ಧನಿದ್ದಾಗ, ಬರ್ದಿದ್ದೀನಿ ನಾನಿಲ್ಲಿ, ಆರೋಗ್ಯದ ಸಮಸ್ಯೆ ಇದ್ದಾಗ. ಆಮೇಲೆ ಸಾರ್ವಜನಿಕ ಹಿತಾಸಕ್ತಿ ಕಾರಣದಿಂದ ಹಾಜರಾಗಲು ಅನುಕೂಲವಿಲ್ಲ. ಒಬ್ಬ ನೊಟೋರಿಯಸ್ ಟೆರರಿಸ್ಟ್ ಇರ್ತಾನೆ, ಅವನದು ನಮಗೆ ವಿಟ್ನೆಸ್ ಬೇಕಾಗಿರುತ್ತೆ. ಅವನು ಕರ್ಕೊಂಡ್ಬಂದ್ರೆ ಸಮಾಜದಲ್ಲಿ ಗಲಭೆ ಆಗ್ಬೋದು ಅಥವಾ ಅವನೇ ಓಡಿ ಹೋಗ್ಬೋದು. ಈ ರೀತಿಯಾದಂಥ ಸೆಕ್ಯೂರಿಟಿ ರೀಸನ್ಸ್ ಇದ್ರೆ ಅಂಥ ಸಂದರ್ಭದಲ್ಲೂ ಕೂಡ ನಾವೇನು ಮಾಡ್ತೀವಿ? ಕಮಿಷನ್ನ ಕಳಿಸ್ಕೊಡ್ತೀವಿ. ಆ್ಯಂಡ್ ಇನ್ ಅಡಿಷನ್ ಟು ದಿಸ್, ಹಿಯರ್ ಐ ಕ್ಯಾನ್ ಆ್ಯಡ್ ಒನ್ ಮೋರ್, ಲಾಫುಲಿ ಎಕ್ಸಮ್ಟೆಡ್. ಕಾನೂನಾತ್ಮಕವಾಗಿ ಅವರು ಬರೋ ಅವಶ್ಯಕತೆ ಇರಲಿಕ್ಕಿಲ್ಲ. ಕಾನೂನಾತ್ಮಕವಾಗಿ ರಾಷ್ಟ್ರಪತಿಗಳು, ರಾಜ್ಯಪಾಲರು ಅಥವಾ ಮಂತ್ರಿಗಳು ಅವ್ರಿಗೆ ಕಾನೂನು ಹೇಳ್ಬೋದು, ನೋ ಯು ನೀಡ್ ನಾಟ್ ಗೋ, ದೇ ಕ್ಯಾನ್ ಅಪಾಯಿಂಟ್, ಲೆಟ್ ದೆಮ್ ಅಪಾಯಿಂಟ್ ಕಮಿಷನ್. ಅಂಥ ಸಂದರ್ಭದಲ್ಲಿಯೂ ಕೂಡ ಎಸ್. ವಾಟ್ ರೂಲ್ಸ್ ಈಸ್ 2 ಸೇಸ್? ರೂಲ್ 2 ಸೇಸ್ ಆರ್ಡರ್ ಫಾರ್ ಕಮಿಷನ್. ಅಂದರೆ ನಮಗೆ ಆರ್ಡರ್ನ ಇಶ್ಯೂ ಮಾಡುವಂತಹ 75ರಲ್ಲಿ ಇರುವಂತಹ ಅಧಿಕಾರವನ್ನು ಇಲ್ಲಿಯೂ ನಾವು ಹೇಳಿದ್ದೀವಿ. ಏನಿದು ಅಧಿಕಾರ? ದಿಸ್ ಈಸ್ ಪ್ಯೂರ್ಲಿ ಡಿಸ್ಕ್ರಿಷನರಿ. ಸ್ಟೇಟ್ಸ್ ದಟ್ ಕೋರ್ಟ್ ಮೇ ಇಶ್ಯೂ. ಇಟ್ ಈಸ್ ಎ discretionary power of the court, power of civil court. ಯಾವ ಸಂದರ್ಭದಲ್ಲಿ? ಇಟ್ ಹ್ಯಾಸ್ ಗಾಟ್ 3 reasons ಆನ್ ಇಟ್ಸ್ ಓನ್, ಸೋ ಮೋಟೋ. ಅದಕ್ಕೆ ಅನ್ಸುತ್ತೆ, ಇಲ್ಲ ಕಮಿಷನ್ ಇಶ್ಯೂ ಮಾಡಿ ನಾವು ಈ ಸಾಕ್ಷಿ ಪಡ್ಕೊಂಡ್ರೆ ಈ ಒಂದು ಪ್ರಕರಣಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ಬೋದು ಅಂತ ಅನಿಸಿದಾಗ ಆನ್ ಇಟ್ಸ್ ಓನ್ ಇಟ್ ಕ್ಯಾನ್ ಇಶ್ಯೂ ಕಮಿಷನ್. ಆರ್ ಸಂಬಡಿ ಮೇಸೆ ಒಂದು ಅರ್ಜಿ ಕೊಡಿ ಸರ್, ಅವ್ರಿಗೆ ಬರೋಕ್ಕಾಗಲ್ಲ, ಅವ್ರ ವಿಟ್ನೆಸ್ ಬೇಕು ನಮಗೆ ಅಂಥೇಳಿ ಪಾರ್ಟಿನ ಅರ್ಜಿ ಕೊಡ್ಬೋದು. ಮೇ ಬಿ ಎ ಪ್ಲೇಂಟಿಫ್ ಫಾರ್ ಎ ಡಿಪೆಂಡೆಂಟ್, ಯಾರಾದರೂ ಅರ್ಜಿ ಕೊಟ್ಟಂತಹ ಸಂದರ್ಭದಲ್ಲಿ. ದೆನ್ ಸಚ್ ಅಪ್ಲಿಕೇಶನ್ ಮಸ್ಟ್ ಬಿ ಸಪೋರ್ಟೆಡ್ ಬೈ ಎನ್ ಅಫಿಡವಿಟ್. ಹಾಗೆ ಅಪ್ಲಿಕೇಶನ್ ಕೊಡೋಕ್ಕಾಗಲ್ಲ, ನೀವೇನು ಮಾಡಬೇಕು? ಒಂದು ಪ್ರತಿಜ್ಞೆ ಮಾಡಿ ಅಪ್ಲಿಕೇಶನ್ ಕೊಡಬೇಕು, ಇದರ ಅವಶ್ಯಕತೆ ಇದೆ ಅಂತ ಹೇಳಿ. ಓಕೆ, ಆರ್ ಬೈ ಅದರ್ acceptable material. Thus, the court has discretionary power to decide whether a commission is necessary for recording evidence of a witness. ಅಂದರೆ ಆ ಒಂದು ಸಾಕ್ಷಿಯ ದಾಖಲಾತಿ ಮಾಡುವಂತಹದ್ದು, ಹೇಳಿಕೆ ಕೇಳುವಂಥದ್ದು ಈ ಒಂದು ವ್ಯಾಜ್ಯಕ್ಕೆ ಅವಶ್ಯಕತೆ ಇದೆಯೇ ಅನ್ನುವಂತಹ ಸಂದರ್ಭವನ್ನು ಯೋಚಿಸಿ ಅದೇನು ಮಾಡ್ತದೆ? ಕಮಿಷನ್ ಇಶ್ಯೂ ಮಾಡ್ತದೆ. ರೂಲ್ 3,
ಅದು ರೂಲ್ 2 ದ ಕನ್ನಡದಲ್ಲಿ ಬರೆದಿದ್ದೀನಿ. ಐ ಡೋಂಟ್ ಥಿಂಕ್ ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಸ್ಕ್ರೀನ್ ಶಾಟ್ ಆಫ್ ಇಟ್. ರೂಲ್ 3, ಕಮಿಷನ್ ವೆನ್ ವಿಟ್ನೆಸ್ ರಿಸೈಡ್ಸ್ ವಿದಿನ್ ಕೋರ್ಟ್ಸ್ ಜ್ಯೂರಿಸ್ಡಿಕ್ಷನ್. ಇದು ಬೇರೆ ಬೇರೆ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಏನು? ರೂಲ್ಸ್ 3 states that even if the witness resides within the local limits of the court jurisdiction, ಅವಾಗಲೂ ಅವ್ರಿಗೆ ಇಶ್ಯೂ ಮಾಡುವಂಥ ಅಧಿಕಾರ ಇದೆ. ದ ಕೋರ್ಟ್ ಮೇ ಸ್ಟಿಲ್ ಇಶ್ಯೂ. ಅವನಿಗೆ ಇಲ್ಲಿ ಬರ್ಬೇಕು ಆಗುವ ಸಂದರ್ಭದಲ್ಲಿ ಅವ್ನು ಬರದೇ ಹೋಗ್ತಾನೆ ಅಂತ ಕೋರ್ಟ್ಗೆ ಅನಿಸಿದರೆ ಆವಾಗಲೂ ಕೋರ್ಟ್ಗೆ ಈ ಅಧಿಕಾರ ಇದೆ. ಕೋರ್ಟ್ ಮೇ ಅಪಾಯಿಂಟ್ ಎನಿ ಪರ್ಸನ್ ಇಟ್ ಥಿಂಕ್ಸ್ ಫಿಟ್ ಟು ಎಕ್ಸಿಕ್ಯೂಟ್ ಕಮಿಷನ್. ಯಾವುದೇ ವ್ಯಕ್ತಿಯನ್ನು ಅವ್ರು ಏನು ಮಾಡ್ಬೋದು? ಕಮಿಷನರ್ ಅಂತ ಅಪಾಯಿಂಟ್ ಮಾಡ್ಬೋದು. he may be a senior advocate, he may be a government official, ಯಾರನ್ನಾದರೂ ಅವ್ರು ಏನು ಮಾಡ್ಬೋದು? ಅಪಾಯಿಂಟ್ ಮಾಡ್ಬೋದು. ರೂಲ್ 4 ಏನು ಹೇಳುತ್ತೆ? ರೀಸನ್ಸ್ ಫಾರ್ ಹೂಸ್ ಎಕ್ಸಾಮಿನೇಷನ್ ಮೇ ಇಶ್ಯೂ. ಎ ಕೋರ್ಟ್ ಮೇ ಇಶ್ಯೂ ಕಮಿಷನ್ ಫಾರ್ ಎಕ್ಸಾಮಿನೇಷನ್ ಆನ್ ಇಂಟರೋಗೇಟರೀಸ್ ಆರ್ ಅದರ್ವೈಸ್ ಫಾರ್ ದ ಫಾಲೋಯಿಂಗ್ ಕ್ಯಾಟಗರೀಸ್ ಆಫ್ ಪೀಪಲ್. ನೋಡಿ, ರೂಲ್ applies to 3 classes of people. ಒಂದು, outside the jurisdiction, leaving jurisdiction and government servants. ನೋಡಿ, ಇದು ರೂಲ್ 3 ಏನು ಹೇಳುತ್ತೆ? ರೂಲ್ 4 ಏನು ಹೇಳುತ್ತೆ ನಮಗೆ ಅಂತಂದರೆ, ರೂಲ್ 3 ಟಾಕ್ಸ್ ಅಬೌಟ್, ಫಸ್ಟ್ ರೂಲ್ 3 ಇನ್ನೊಂದ್ಸಲ ನೋಡೋಣ. ರೂಲ್ 3 ಟಾಕ್ಸ್ ಅಬೌಟ್ ವಿದಿನ್ ಲೋಕಲ್ jurisdiction. ರೂಲ್ 4 ಟಾಕ್ಸ್ ಅಬೌಟ್ ಔಟ್ಸೈಡ್ ಲೋಕಲ್ jurisdiction. ರೂಲ್ 4 ಟಾಕ್ಸ್ ಅಬೌಟ್ ಔಟ್ ಆಫ್ ಜ್ಯೂರಿಸ್ಡಿಕ್ಷನ್. ಇಲ್ಲಿ 3 ಥರದ ಜನರಿಗೆ ನಾವು ಇಶ್ಯೂ ಮಾಡ್ಬೋದು. ಒಂದು ಔಟ್ಸೈಡ್ ಜ್ಯೂರಿಸ್ಡಿಕ್ಷನ್ಗೆ, ಇನ್ನೊಂದು ಲೀವಿಂಗ್ ಜ್ಯೂರಿಸ್ಡಿಕ್ಷನ್. ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಇಮಿಡಿಯೇಟ್ಲಿ ನಮ್ಮ ಏರಿಯಾ ಬಿಟ್ಬಿಟ್ಟು ಹೋಗ್ತಾ ಇರ್ತಾನೆ. ಅವನು ಹಿ ಮೇ ಬಿ ಗೋಯಿಂಗ್ ಟು ಡೆಲ್ಲಿ, ಹಿ ಮೇ ಬಿ ಗೋಯಿಂಗ್ ಟು ಫಾರೆನ್. ಹಾಗಾಗಿ ಅವನ ಹೇಳಿಕೆ ಪಡೆಯೋದು ಅರ್ಜೆಂಟ್ ಇರೋದ್ರಿಂದ ಅಂಥ ವಿಷಯದಲ್ಲಿ ರೂಲ್ 4 ಹೆಲ್ಪ್ ಆಗುತ್ತೆ. ಮತ್ತು ಗೌರ್ಮೆಂಟ್ ಸರ್ವೆಂಟ್ಸ್, ನಾ ಹೇಳಿದ್ನಲ್ಲ, ಸರ್ಟನ್ ಗೌರ್ಮೆಂಟ್ ಸರ್ವೆಂಟ್ಸ್ ಆರ್ ಎಕ್ಸಮ್ಟೆಡ್ ಫ್ರಮ್ ಪರ್ಸನಲ್ ಅಪಿಯರೆನ್ಸ್. ಅವ್ರಿಗೊಂದು ಕಾನೂನೇ ಇದೆ. ಆ ಕಾನೂನು ಪ್ರಕಾರ ಅವ್ರು ಬರದೇ ಇರ್ಬೋದು. ಯಾಕಂದರೆ ಅವ್ರ ಡ್ಯೂಟಿ ಹೆಂಗೆ ಕೋರ್ಟಿನ ಡ್ಯೂಟಿ ಇಂಪಾರ್ಟೆಂಟು, ಅವರಲ್ಲಿ ಡ್ಯೂಟಿ ಮಾಡೋದು ತುಂಬ ಇಂಪಾರ್ಟೆಂಟ್ ಇರ್ತದೆ. ಅಂಥ ವ್ಯಕ್ತಿಗಳ ಹೇಳಿಕೆಯನ್ನು ಕೂಡ ನಾವೇನು ಮಾಡ್ಬೋದು? ಕಮಿಷನ್ ಕಳಿಸಿ ಅವ್ರ ಮುಖಾಂತರ ಪಡಿಬೋದು. ಇಂಟರೋಗೇಟರಿ ಕಮಿಷನ್ ರಿಕ್ವೈರ್ಸ್ ರೀಸನ್ಸ್. ಈ ರೀತಿ ಮಾಡುವಾಗ ಯಾಕಿದು ಬೇಕು ಅಂಥೇಳಿ ನಾವು ರೀಸನ್ ಹೇಳಬೇಕಾಗತ್ತೆ. ಕಮಿಷನ್ ಮೇ ಗೋ to another court, pleader or person. Court must specify where the commission is to be returned. ಈ ಕಮಿಷನ್ ಆರ್ಡರ್ ಕೊಟ್ಟಾಗ ನೀವೇನು ದಾಖಲೆ ತರ್ತಿರಲ್ಲ ಅದನ್ನು ನಮ್ಮ ಕೋರ್ಟ್ಗೆ ಕೊಡಬೇಕಾ ಅಥವಾ ಬೇರೆ ಕೋರ್ಟಿಗೆ ಕೊಡಬೇಕಾ ಅನ್ನೋದನ್ನು ಕೂಡ ನೀವು ಆರ್ಡರಲ್ಲಿ ಮೆನ್ಷನ್ ಮಾಡಬೇಕು ಅಂಥೇಳಿ ರೂಲ್ 4 ಹೇಳ್ತಾರೆ. ಅಗೇನ್ ದ ಸೇಮ್ ಥಿಂಗ್ ಈಸ್ ಇನ್ ಕನ್ನಡ. ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಇಟ್. ರೂಲ್ 4A. Rule 4A is a special provision. This is also issued for the person within the court's jurisdiction, and this is required specifically in the interest of justice, expeditious disposal, and any other sufficient reason. ಇದು ವಿಶೇಷವಾಗಿ ಏನು ಅಂತಂದರೆ, ಕೋರ್ಟಿಗೆ ಬಹಳ ಅರ್ಜೆಂಟ್ ಇರ್ತದೆ, ಈ ವಿಟ್ನೆಸ್ಸು ತಗೊಳ್ಳೇಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ 4A ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಐ ಆಮ್ ಥಿಂಕಿಂಗ್ ಇಟ್ ಈಸ್ ಲೈಕ್ ಎ ಓವರ್ಲ್ಯಾಪಿಂಗ್ ರೂಲ್. ಓಕೆ. ರೂಲ್ 5, ಕಮಿಷನ್ ಆರ್ ಲೆಟರ್ ಆಫ್ ರಿಕ್ವೆಸ್ಟ್ ಟು ಎಕ್ಸಾಮಿನ್ ವಿಟ್ನೆಸ್ ನಾಟ್ ವಿದಿನ್ ಇಂಡಿಯಾ. ಲೆಟರ್ ಆಫ್ ರಿಕ್ವೆಸ್ಟ್ ಅಲ್ಲಿ ನೋಡಿದ್ದೀವಿ ನಾವು. ಅದನ್ನೇ ಯಾವ ವ್ಯಕ್ತಿ ಭಾರತ ದೇಶದ ಹೊರಗಡೆ ಇರ್ತಾನೆ ಆವಾಗ ನಾವೇನು ಮಾಡ್ತೀವಿ? ಲೆಟರ್ ಇಶ್ಯೂ ಮಾಡ್ತೀವಿ. ಓಕೆ, ಆರ್ ಎ ಲೆಟರ್ ಆಫ್ ರಿಕ್ವೆಸ್ಟ್. ಕಮಿಷನ್ ಇಶ್ಯೂ ಮಾಡೋ ಬದಲು ನಾವೇನು ಮಾಡ್ತೀವಿ? ಲೆಟರ್ನ ಇಶ್ಯೂ ಮಾಡ್ತೀವಿ. ವೆನ್ ಎ ಕೋರ್ಟ್ ಈಸ್ ಆಸ್ಕ್ಡ್ ಟು ಇಶ್ಯೂ ಎ ಕಮಿಷನ್ ಟು ಎಕ್ಸಾಮಿನ್ ಎ ಪರ್ಸನ್ ರಿಸೈಡಿಂಗ್ ಎಟ್ ಎ ಪ್ಲೇಸ್ ನಾಟ್ ವಿದಿನ್ ಇಂಡಿಯಾ ಆ್ಯಂಡ್ ದ ಕೋರ್ಟ್ ಈಸ್ ಸ್ಯಾಟಿಸ್ಫೈಡ್ ದ್ಯಾಟ್ such evidence is necessary, court may issue this letter of request. Commission issue ಮಾಡ್ಬೋದು, letter of request issue ಮಾಡ್ಬೋದು. It depends on the relation between our country and that country. ಇಬ್ಬರು ನಾವು ಕಮಿಷನ್ ಇಶ್ಯೂ ಮಾಡಬೇಕು ಅನ್ನುವಂಥ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದ್ರೆ ಕಮಿಷನ್ ಇಶ್ಯೂ ಮಾಡ್ಬೋದು, ಅದರ್ವೈಸ್ ಲೆಟರ್ ಆಫ್ ರಿಕ್ವೆಸ್ಟ್ ಇಶ್ಯೂ ಮಾಡ್ಬೋದು. ದೆನ್ 6, ಕೋರ್ಟ್ ಟು ಎಕ್ಸಾಮಿನ್ ವಿಟ್ನೆಸ್ ಪರ್ಸ್ಯೂಯಂಟ್ ಟು ಕಮಿಷನ್. ಎವ್ರಿ ಕೋರ್ಟ್ ರಿಸೀವ್ಸ್ ಕಮಿಷನ್ for examination of a person must either examine the person itself
ಆರ್ ಕಾಸ್ಟ್ ಟು ಬಿ ಎಕ್ಸಾಮಿನ್ಡ್. ಕಾಸ್ಟ್ ಟು ಬಿ ಎಕ್ಸಾಮಿನ್ಡ್. ಅಪಾಯಿಂಟ್ ಸಮ್ ಒನ್ ಟು ಎಕ್ಸಾಮಿನ್ ಹಿಮ್. ನೋಡಿ, ಕಮಿಷನ್ನು ಏನಾಗುತ್ತೆ ಅಂತಂದರೆ, ಜನರಲಿ ಒಬ್ಬ ವ್ಯಕ್ತಿಯನ್ನು, ಸಾಕ್ಷಿಯನ್ನು ನೀವು ಕೋರ್ಟ್ನಲ್ಲೇ ಎಕ್ಸಾಮಿನೇಷನ್ ಮಾಡಬೇಕು. ಆದರೆ ಕೆಲವೊಮ್ಮೆ ನಾವು ಬೇರೆ ಥರ್ಡ್ ಪಾರ್ಟಿನ ಕಳಿಸಿ ಅವನ ಕಡೆಯಿಂದ ಎಕ್ಸಾಮಿನೇಷನ್ ಮಾಡಿಸ್ಬೋದು. ಸ್ಟ್ರಿಕ್ಟ್ಲಿ ಅಕಾರ್ಡಿಂಗ್ ಟು ದ ಡೈರೆಕ್ಷನ್ಸ್ ಕಂಟೈನ್ಡ್ ಇನ್ ದ ಕಮಿಷನ್. ನೀವು ಆ ವ್ಯಕ್ತಿಯ ಸಾಕ್ಷ್ಯವನ್ನು ಯಾವ ರೀತಿ ಪಡಿಬೇಕು ಅಂತಂದರೆ, ಕೋರ್ಟ್ ನಿಮ್ಗೆ ಹೇಳಿರ್ತದೆ, ಇಂತಿಂತಹ ಪ್ರಶ್ನೆಗಳನ್ನು ಮಾಡಿ, ಇದೇ ರೀತಿ ನೀವು ಎನ್ಕ್ವೈರಿ ಮಾಡಿ, ಆ ಚೌಕಟ್ಟಿನಲ್ಲೇ ನೀವೇನು ಮಾಡಬೇಕು, ಅವನು ಎಕ್ಸಾಮ್ ಮಾಡಬೇಕು ಅನ್ನೋದನ್ನು ನಾವು ರೂಲ್ 6 ಹೇಳ್ತೀವಿ. ರೂಲ್ 7, ರಿಟರ್ನ್ ಆಫ್ ದ ಕಮಿಷನ್. ಎಸ್, ಇಲ್ಲಿವರೆಗೆ ನಾವು ಮಾತಾಡಿದ್ದು ಯಾವ್ಯಾವ ರೀತಿ ಕಮಿಷನ್ ಅಥವಾ ಸಾಕ್ಷಿ ಪಡ್ಕೋಬೇಕು ಅಂಥೇಳಿ. 8 ಏನು ಹೇಳುತ್ತೆ ಅಂತಂದರೆ, ಒಮ್ಮೆ ಕಮಿಷನ್ನು ತನ್ನ ಕೆಲಸವನ್ನು ಮಾಡಿದ ಮೇಲೆ ದಾಖಲಾತಿಗಳನ್ನು ಏನು ಮಾಡಬೇಕು, ಆ ಒಂದು ಸಾಕ್ಷ್ಯದ ಮಾಹಿತಿಯನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ರೂಲ್ 7 ಹೇಳ್ತೀವಿ. ವೆನ್ ಎ ಕಮಿಷನ್ ಹ್ಯಾಸ್ ಬೀನ್ ಡ್ಯೂಲಿ ಎಕ್ಸಿಕ್ಯೂಟೆಡ್, ಅಂದರೆ ನೀವು ನಿಮ್ಮ ಸಾಕ್ಷ್ಯ ಪಡೆಯುವ ನಿಮ್ಮ ಕೆಲಸವನ್ನು ಮಾಡಿದ ನಂತರ, ಕಮಿಷನ್ ವರ್ಕನ್ನು ಮಾಡಿದ ನಂತರ, ಇಟ್ ಮಸ್ಟ್ ಬಿ ರಿಟರ್ನ್ಡ್. ಅದನ್ನು ನೀವು ಕೋರ್ಟ್ಗೆ ಮರಳಿಸಬೇಕಾಗ್ತದೆ. ಯಾರು ನಿಮ್ಗೆ ಆಜ್ಞೆ ಕೊಟ್ಟಿರ್ತಾರೋ ಅವರಿಗೆ, ಅಥವಾ ಆ ಯಾರು ಆಜ್ಞೆ ಕೊಟ್ಟಿರ್ತಾರಲ್ಲ ಅವರದ್ದು ಡೈರೆಕ್ಷನ್ ಇರುತ್ತೆ, ಇಲ್ಲಿಗೆ ಕೊಡಿ ಅಂತ. ಅಂಥ ಸಂದರ್ಭದಲ್ಲಿ ಅವರಿಗೆ, ಅನ್ಲೆಸ್ ದ ಆರ್ಡರ್ ಡೈರೆಕ್ಟ್ಸ್ ಟು ಬಿ ಸೆಂಟ್ ಟು ಸಮ್ ಅದರ್ ಕೋರ್ಟ್, ಅಥವಾ ನಿಮ್ಮ ಕಮಿಷನ್ ಇಶ್ಯೂ ಮಾಡಿದವರು ಇಂಥ ಕೋರ್ಟಿಗೆ ಇದನ್ನು ಕೊಡಿ ಅಂತ ಹೇಳಿದರೆ ಅವ್ರಿಗೆ ಕೊಡಬೇಕು. ದ ಫಾಲೋಯಿಂಗ್ ಮಸ್ಟ್ ಅಕಂಪನಿ ವಿತ್ ದೆಮ್. ನೋಡಿ, ಅಂದರೆ ನೀವೇನು ದಾಖಲೆ ಪಡ್ಕೊಂಡಿದ್ದೀರಲ್ಲ ಆ ದಾಖಲೆ, ಆಮೇಲೆ ಅವರೆಲ್ಲ ಹೇಳಿಕೆಗಳು, ಇವೆಲ್ಲ ಸಮೇತ ಏನೇನು ದಾಖಲೆಗಳಿದ್ದಾವೆ ಎಲ್ಲ ದಾಖಲೆಯನ್ನು ನೀವು ಹಿಂತಿರಿಸಬೇಕು. ಕಮಿಷನ್ ಅಂದರೆ ವಾಟ್ ಡಾಕ್ಯುಮೆಂಟ್ ವಾಸ್ ಗಿವನ್ ಟು ಯು, ದ್ಯಾಟ್ ಡಾಕ್ಯುಮೆಂಟ್, ಆ್ಯಂಡ್ ದ ಡಿಪೋಸಿಷನ್ಸ್, ಅವರ ಹೇಳಿಕೆಗಳು, ಅವರ ಎಲ್ಲ ಹೇಳಿಕೆಗಳು ಅಥವಾ ದಾಖಲೆಗಳು, ಅವೆಲ್ಲವನ್ನೂ ನೀವೇನು ಮಾಡಬೇಕು, ರಿಟರ್ನ್ ಮಾಡಬೇಕಾಗ್ತದೆ. ಸೊ ಸೇಮ್ ಥಿಂಗ್ ಐ ಹ್ಯಾವ್ ರಿಟರ್ನ್ ಇನ್ ಕನ್ನಡ. ಎಸ್, ವೆನ್ ಡಿಪೋಸಿಷನ್ಸ್ ಮೇ ಬಿ ರೆಡ್ ಇನ್ ಎವಿಡೆನ್ಸ್. ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್ ಅಬೌಟ್ ಸಾಕ್ಷಿ ಕಮಿಷನ್ ಇಶ್ಯೂ ಮಾಡೋದೇನಿದೆಯಲ್ಲ, ಸಾಕ್ಷಿ ಹೇಳಿಕೆ ಪಡೆಯೋದಕ್ಕಿದ್ದಂತಹ ಇದರಲ್ಲಿ ಇದು ಕೊನೆಯ ರೂಲ್. ಏನು ಹೇಳುತ್ತೆ, ವೆನ್ ಡಿಪಾಸಿಷನ್ಸ್ ಮೇ ಬಿ ರೆಡ್ ಇನ್ ಎವಿಡೆನ್ಸ್. ಯಾವ ಸಂದರ್ಭದಲ್ಲಿ ಅವರ ಹೇಳಿಕೆಗಳನ್ನು, ಕಮಿಷನ್ನಿಂದ ಪಡೆದ ಹೇಳಿಕೆಗಳನ್ನು ಕೋರ್ಟ್ನಲ್ಲಿ ನಾವು ಓದಬೇಕು ಅನ್ನುವಂಥದ್ದು. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕಲ್ ರೂಲ್. ನೋಡಿ, ಅಲ್ಟಿಮೇಟ್ಲಿ ರೂಲ್ 1 to 7 ನಾವೇನು ಪ್ರೊಸೆಸ್ ಮಾಡ್ತೀವೋ ಅದು ಇದೇ ಉದ್ದೇಶಕ್ಕೆ. ಯಾಕಂದರೆ ಅದು ನಮ್ಮ ಕೋರ್ಟಿಗೆ ದಾಖಲೆಯಾಗಿ ಬೇಕಾಗಿರ್ತದೆ. ಹಿಯರ್ ಈಸ್ ಎನ್ ಅಕ್ಯುರೇಟ್ ಬ್ರೇಕ್ ಡೌನ್. ಎವಿಡೆನ್ಸ್ ಟೇಕನ್ ಅಂಡರ್ ಎ ಕಮಿಷನ್ ಕ್ಯಾನಾಟ್ ಬಿ ರೆಡ್ ಅಗೇನೆಸ್ಟ್ ಎ ಪಾರ್ಟಿ ವಿದೌಟ್ ಪಾರ್ಟೀಸ್ ಕನ್ಸೆಂಟ್. ನೋಡಿ, ಒಂದು ಸಾಕ್ಷಿಯನ್ನು ತೆಗೆದುಕೊಂಡು ಬಂದಿದ್ದೀವಿ ನಾವು. ತೆಗೆದುಕೊಂಡು ಬಂದಂತಹ ಸಾಕ್ಷಿ ಏನಾಗಿರುತ್ತೆ, ಒಬ್ಬ ಪಾರ್ಟಿ ವಿರುದ್ಧ ಇರುತ್ತೆ. ಆವಾಗ ನಾವೇನು ಮಾಡಬೇಕು, ಆ ಪಾರ್ಟಿಯ ಅನುಮತಿ ಇಲ್ಲದೆ, ಡಿಫೆಂಡೆಂಟ್ ಇರ್ಬೋದು, ಪ್ಲೇಂಟಿಫ್ ಇರ್ಬೋದು, ಅನುಮತಿ ಇಲ್ಲದೆ ನೀವು ಕೋರ್ಟ್ನಲ್ಲಿ ಅದನ್ನು ಹೇಳಿಕೆ ಕೊಡೋಕ್ಕಾಗಲ್ಲ. ಆವಾಗ ಏನು ಮಾಡ್ಬೇಕು, ನೀವು ಪಾರ್ಟಿ ಅನುಮತಿ ತೊಗೋಬೇಕು. ಹೆಂಗೆ ತೊಗೋತೀರಿ, ಈ ಡಿಪೋಸಿಷನ್ನ ಪಾರ್ಟಿ ಕೊಟ್ಟು ನಿಂದು ಏನಾದ್ರು ಇದ್ರೆ ಇದಕ್ಕೆ ಹೇಳಪ್ಪ ಅಂತ ಹೇಳ್ತೀವಿ. ದಟ್ ಈಸ್ ಆಲ್ಟೆಮ್ ಪಾರ್ಟೆಮ್, ಅನ್ಲೆಸ್ ಒನ್ ಆಫ್ ದ ಎಕ್ಸೆಪ್ಷನ್ಸ್ ಇನ್ ಕ್ಲಾಸ್ A and B ಆರ್ ಅಪ್ಲೈಸ್. ಆದರೆ ಈ ಕೆಳಗಿನ ಸಂದರ್ಭದಲ್ಲಿ ದೇರ್ ಆರ್ 2 instances. ಒನ್ ಈಸ್ ಇನ್ಸ್ಟೆನ್ಸ್ A, ಒನ್ ಈಸ್ ಇನ್ಸ್ಟೆನ್ಸ್ B. ಇವೆರಡೂ ಸಂದರ್ಭವನ್ನು ಹೊರತುಪಡಿಸಿ ಈ ನಿಯಮ ಅಪ್ಲೈ ಆಗುತ್ತೆ. ಈ ನಿಯಮ ಅವನಿಗೆ ಕನ್ಸೆಂಟ್ ಇಲ್ಲದೆ ಕೊಡೋಂಗಿಲ್ಲ ಅಂತ ಅಪ್ಲೈ ಆಗುತ್ತೆ. ಆದರೆ ಈ ನಿಯಮ ಇದ್ದರೆ, ದಟ್ ಈಸ್ ಎಕ್ಸೆಪ್ಷನ್ A, ಇಲ್ಲಿ ಕೊಡೋ ಅವಶ್ಯಕತೆ ಇಲ್ಲ. ಸರ್ಕಮ್ಸ್ಟೆನ್ಸಸ್ ಅಂಡರ್ ವಿಚ್ ಡಿಪೋಸಿಷನ್ ಕ್ಯಾನ್ ಬಿ ರೆಡ್. ಈ ಕಂಡೀಷನ್ ಪ್ರಕಾರ ನಾವು ಡಿಪಾಸಿಷನ್ ಓದ್ಬೋದು ಅಂತ. ಡಿಪಾಸಿಷನ್ ಮೇ ಬಿ ರೆಡ್ ಇಫ್ ದ ವಿಟ್ನೆಸ್, ನೋಡಿ ಆ ವಿಟ್ನೆಸ್ ಇದನ್ನಲ್ಲ, ಅವನು ಜ್ಯೂರಿಸ್ಡಿಕ್ಷನ್ಗಿಂತ ಹೊರಗಿದ್ದ ಅಂತ ಇಟ್ಕೊಳ್ಳಿ, ಅವಾಗ ಏನು ಮಾಡೋಕ್ಕಾಗಲ್ಲ, ನಾವು ಅದನ್ನು ಓದಲೇಬೇಕಾಗತ್ತೆ. ಇಫ್ ದ ವಿಟ್ನೆಸ್ ಈಸ್ ಡೆಡ್, ಆ ವಿಟ್ನೆಸ್ ಸತ್ತ ಹೋಗಿದ್ದ ಅಂತ ಅಂದರೆ ಅವಾಗೂ ನಾವೇನು ಮಾಡಬೇಕು, ಅದನ್ನು ಓದ್ಬೋದು, ನೋ ಪ್ರಾಬ್ಲಮ್. ಈವನ್ ನಾವು ಅಬ್ಜೆಕ್ಷನ್, ಅವ್ನ ಕನ್ಸೆಂಟ್ ಬೇಕಂತೇನಿಲ್ಲ. ಈಸ್ ಅನೇಬಲ್ ಟು ಅಟೆಂಡ್ ಡ್ಯೂ ಟು ಸಿಕ್ನೆಸ್, ಅವನಿಗೆ ಬರೋಕ್ಕಾಗೋದಿಲ್ಲ, ಅದಕ್ಕೆ ನಾವು ಕಮಿಷನ್ ಮಾಡಿ ಏನು ಮಾಡಿದ್ವಿ, ಅವ್ನ ಹೇಳಿಕೆ ತೊಗೊಂಡಿದ್ದೀವಿ. ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಪರ್ಸನಲ್ ಅಪಿಯರೆನ್ಸ್. ಅವನ್ನ ಹೇಳಿದ್ನಲ್ಲ, ದೇರ್ ಆರ್ ಸರ್ಟನ್ ಆಫೀಸರ್ಸ್ ದೇ ಕ್ಯಾನಾಟ್ ಪರ್ಸನಲಿ ಅಪಿಯರ್. ಈಸ್ ಗೌರ್ಮೆಂಟ್ ಸರ್ವೆಂಟ್ ಹೂ ಕ್ಯಾನಾಟ್ ಅಟೆಂಡ್ ವಿದೌಟ್ ಡೆಟ್ರಿಮೆಂಟ್ ಟು ದ ಪಬ್ಲಿಕ್ ಸರ್ವೆಂಟ್. ಈಗ DC-ನೋ SP-ನೋ ಇಂಥವ್ರನ್ನೆಲ್ಲ ಕರೆದು ಕೋರ್ಟಲ್ಲಿ ನಾವು ಗಂಟೆಗಟ್ಟಲೆ ಕಾಯ್ಸೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಪಾರ್ಟಿಯ ಅನುಮತಿ ಇಲ್ಲದೆ ನಾವು ಅದನ್ನು ಕೋರ್ಟಲ್ಲಿ ಡಿಪೋಸಿಷನ್ ಅನೌನ್ಸ್ ಮಾಡ್ಬೋದು. ದೆನ್ ಸೆಕ್ಷನ್ B, ಎಕ್ಸೆಪ್ಷನ್ B.
ಇಟ್ ಈಸ್ ಡಿಸ್ಕ್ರಿಷನ್ ಆಫ್ ದ ಕೋರ್ಟ್. ಕೋರ್ಟ್ಗೆ ಅನಿಸಿದರೆ, ಮನವರಿಕೆ ಆದರೆ, ಇಲ್ಲ ನಮಗೇನು ಇವನು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಆದರೆ ನಿಜವಾದ ನ್ಯಾಯ ಕೊಡುವುದಕ್ಕೋಸ್ಕರ ಈ ಕಮಿಷನ್ ರಿಪೋರ್ಟು ನಮಗೆ ಬೇಕಾಗಿದೆ ಅನ್ನುವಂತಹ ಅಭಿಪ್ರಾಯಕ್ಕೆ ಕೋರ್ಟ್ ಬಂದರೆ, ಈವನ್ ಇಫ್ ನನ್ ಆಫ್ ದ ಸರ್ಕಮ್ಸ್ಟಾನ್ಸಸ್ ಇನ್ ಕ್ಲಾಸ್ ಎ ಎಕ್ಸಿಸ್ಟ್ ಎಟ್ ದ ಟೈಮ್ ಆಫ್ ರೀಡಿಂಗ್, ದ ಕೋರ್ಟ್ ಮೇ ಇನ್ ಇಟ್ಸ್ ಡಿಸ್ಕ್ರಿಷನ್, ತನ್ನ ವಿವೇಚನಾ ಅಧಿಕಾರದಲ್ಲಿ ಅಲೌ ದ ಡಿಪೋಸಿಷನ್ ಟು ಬಿ ರೆಡ್ ಇಫ್ ಇಟ್ ರೆಕಾರ್ಡ್ಸ್ ದ ರೀಸನ್. ನೋಡಿ, ಯಾಕೆ ನಾನು ಹಂಗೆ ಮಾಡ್ತೀನಿ ಅಂತ ಹೇಳಿ ಕೋರ್ಟ್ ದಾಖಲೆ ಮಾಡಿ ಏನು ಮಾಡ್ಬೋದು, ಪಾರ್ಟಿಯ ಪರ್ಮಿಷನ್ ಇಲ್ಲದೆ ಅದನ್ನು ಅನೌನ್ಸ್ ಮಾಡ್ಬೋದು. ಪ್ರೂಫ್ ಆಫ್ ಕ್ಲಾಸ್ ಎ ಕಂಡೀಷನ್ಸ್ dispense and the evidence may be read despite the fact that the reason for taking evidence by the commission has no longer exists. So ಇಲ್ಲಿ ವಿವೇಚನಾ ಅಧಿಕಾರ, ವಿವೇಚನಾ ಕೋರ್ಟ್ ಹೇಳುತ್ತೆ ನನ್ನ ಅಧಿಕಾರದಲ್ಲಿ ನಾನು ಇದನ್ನು ಅನೌನ್ಸ್ ಮಾಡ್ತೀನಿ. ಕೋರ್ಟ್ಗೆ ಬಿಟ್ಟಂಥ ವಿಷಯ, ಪರ್ಮಿಷನ್ ತಗೋಬೋದು, ಬಿಡ್ಬೋದು. ಆದರೆ ಈ ಎರಡು ಸಂದರ್ಭದಲ್ಲಿ ಆ ವ್ಯಕ್ತಿಯ ಯಾರ ವಿರುದ್ಧ ಇರುತ್ತೆ ಅದು ಡಿಪೋಸಿಷನ್ನು, ಆ ವ್ಯಕ್ತಿಯ ಅನುಮತಿ ಇಲ್ಲದೇನೂ ಕೂಡ ನೀವೇನು ಮಾಡ್ಬೋದು, ಕೋರ್ಟಿನ ಮುಂದೆ ಆ ಕಮಿಷನ್ನ ದಾಖಲಾತಿಗಳನ್ನು ತರಬಹುದು. ಉದ್ದೇಶನ ಅದೇ ಇರೋದ್ರಿಂದ ದೆರ್ ಇಸ್ ಎ ನೋ ಇಶ್ಯೂ ಅಟ್ ಆಲ್. ದೆನ್ ಲೋಕಲ್ ಇನ್ವೆಸ್ಟಿಗೇಷನ್, ಇದು ನಿಮಗೆ ರೂಲ್ 9 ಮತ್ತು 10ರಲ್ಲಿ ಹೇಳುತ್ತೆ. ರೂಲ್ 9 ಮತ್ತು 10ರಲ್ಲಿ ಏನು ಹೇಳುತ್ತೆ ಅಂತಂದರೆ, ಸ್ಥಾನೀಯ ತನಿಖೆ. ಕೆಲವು ವಿಷಯಗಳು ಸತ್ಯ ಹೊರಗೆ ಬರಬೇಕಂದ್ರೆ ಆ ಜಾಗದಲ್ಲಿ ಹೋಗಿಯೇ ನೋಡಬೇಕು, ಆವಾಗ ನಿಮಗೆ ಸರಿಯಾದ ಮಾಹಿತಿ ಸಿಗ್ತದೆ. ಅಂಥ ಸಂದರ್ಭದಲ್ಲಿಯೂ ಕೂಡ ಕಮಿಷನ್ ಇಶ್ಯೂ ಮಾಡಿ ಒಬ್ಬ ವ್ಯಕ್ತಿಯನ್ನು ಕಳಿಸಿ ಅಥವಾ ವ್ಯಕ್ತಿಗಳ ಗುಂಪನ್ನು ಕಳಿಸಿ ಅಲ್ಲಿ ಎಲ್ಲ ತಪಾಸಣೆ ಮಾಡ್ಕೊಂಬರ್ಲಿಕ್ಕೆ ಹೇಳ್ತಾರೆ. ದಟ್ ಈಸ್ ಲೋಕಲ್ ಇನ್ವೆಸ್ಟಿಗೇಷನ್, ಲೋಕಲ್ ಸ್ಥಳೀಯ ಪರಿಶೀಲನೆ. ಓಕೆ, ಸಂಪರ್ಕಾಧಿಕಾರಿ ಮಾಡಬಹುದಾದ ಕಾರ್ಯಗಳು, ಸ್ಥಿರಾಸ್ತಿಯನ್ನು ಪರಿಶೀಲಿಸೋದು, ಭೌತಿಕ ಲಕ್ಷಣಗಳನ್ನು ಪರಿಶೀಲಿಸೋದು, ಯಾವ ರೀತಿ ಇದೆ ಅನ್ನೋಂಥ. ಈಗ ಯಾವುದೋ ಈ ತರಕಾರಿ ವಸ್ತು ಇದು ಅಂತ ಇಟ್ಕೊಳ್ಳಿ, ಡಿಸ್ಪ್ಯೂಟಲ್ಲಿದೆ, ಅದು ಎಲ್ಲ ಕೊಳತು ಹೋಗಿದೆಯಾ, ನಿಜವಾಗಿ ಚೆನ್ನಾಗಿದೆಯಾ ನೋಡಲಿಕ್ಕೆ, ಅಥವಾ ಒಂದು ಪ್ರಾಪರ್ಟಿ ಇವ್ರು ಹೇಳ್ದಂಗೆ ಅಲ್ಲಿದೆಯಾ ಅಥವಾ ಏನೋ ಬೇರೆ ಸ್ಥಿತಿಯಲ್ಲಿದೆಯಾ ಅಂತ ನೋಡಲಿಕ್ಕೆ. ಆಮೇಲೆ ಮೇಜರ್ಮೆಂಟ್ ಮಾಡಲಿಕ್ಕೆ, ಪ್ರಾಪರ್ಟಿ ಎಷ್ಟಿದೆ ಸರ್ವೆ ಮಾಡಲಿಕ್ಕೆ ಅಂತಾರಲ್ಲ ಅದು, ಇವೆಲ್ಲ. ಆಮೇಲೆ ಈ ಎಲ್ಲ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಅದು ಪ್ಲ್ಯಾನು, ದಾಖಲೆ, ಮ್ಯಾಪು ಸಲ್ಲಿಸುವಂಥದ್ದಿದ್ದರೆ ಎಲ್ಲದನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ನಾವು ರೂಲ್ 9 and 10 ನೋಡಬಹುದು. ದೆನ್ ರೂಲ್ 11 and 12. ರೂಲ್ 11 and 12 ಏನು ಹೇಳುತ್ತೆ, ಎಕ್ಸಾಮಿನೇಷನ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಆಫ್ ಅಕೌಂಟ್ಸ್. ಲೆಕ್ಕಪತ್ರದ ವಿಷಯ ಏನಾದರೂ ಸಮಸ್ಯೆ ಇದ್ದಾಗ, ಲೆಕ್ಕಪತ್ರವನ್ನು ಸರಿಪಡಿಸಲಿಕ್ಕಿದ್ದಾಗ ಅಥವಾ ಲೆಕ್ಕಪತ್ರದ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು, ಕಮಿಷನ್ ಇಶ್ಯೂ ಮಾಡ್ತೀವಿ. ದ್ಯಾಟ್ ಯು ಆರ್ ಫೈಂಡಿಂಗ್ ಇಟ್ ಔಟ್ ಇನ್ ರೂಲ್ 11 and 12. ಕಮಿಷನ್ ಟು ಎಕ್ಸಾಮಿನ್ ಆ್ಯಂಡ್ ಅಡ್ಜಸ್ಟ್ ಅಕೌಂಟ್ಸ್. ದೆನ್ 12, ಕೋರ್ಟ್ ಟು ಗಿವ್ ಇನ್ಸ್ಟ್ರಕ್ಷನ್ಸ್ ಟು ದ ಕಮಿಷನ್ ಆ್ಯಂಡ್ ದ ರಿಪೋರ್ಟ್ ಆಫ್ ದ ಕಮಿಷನ್ ಬಿ ಎವಿಡೆನ್ಸ್ ಇನ್ ದ ಶೂಟ್. ಆವಾಗ ಕಮಿಷನ್ನು ಹೇಳಿರುತ್ತೆ, ನೀನು ಇದೇ ರೀತಿಯ ಲೆಕ್ಕ ಎಲ್ಲ ಈ ರೀತಿ ನೋಡ್ಕೊಂಡು ಬಾ ಅಂತೇಳಿ. ಆಮೇಲೆ ಅವ್ರ ರಿಪೋರ್ಟ್ ಏನು ಬರ್ತದೆ, ದ್ಯಾಟ್ ರಿಪೋರ್ಟ್ ಬಿಕಮ್ಸ್ ದ ಎವಿಡೆನ್ಸ್. ಇಲ್ಲೂ ಕೂಡ ಇವ್ರು ಕೊಟ್ಟಂತಹ ರಿಪೋರ್ಟು ದಿಸ್ ಬಿಕಮ್ಸ್ ಅ ಎವಿಡೆನ್ಸ್. ಇದು ಕೂಡ ಎವಿಡೆನ್ಸ್ ಆಗುತ್ತೆ, ಇದು ಕೂಡ ಅವ್ರ ರಿಪೋರ್ಟು ಎವಿಡೆನ್ಸ್ ಆಗುತ್ತೆ. ಎಸ್, ಕಮಿಷನ್ ಫಾರ್ ಪಾರ್ಟಿಷನ್, ದಿಸ್ ಈಸ್ ಎನದರ್ ವೆರಿ ಯೂಶುವಲ್ ಥಿಂಗ್. ಇಲ್ಲಿ ಆ್ಯಕ್ಚುಲಿ 2 ಡಿಕ್ರಿ ಇಶ್ಯೂ ಆಗ್ತವೆ. ಒಂದು ಇನ್ ಪ್ರಿನ್ಸಿಪಲ್ ಪಾರ್ಟಿಷನ್ ಮಾಡಿ ಒಂದು ಡಿಕ್ರಿ ಆಗುತ್ತೆ. ನಿಜವಾಗಿಯೂ ಭೂಮಿ ಮೇಲೆ ಹೋಗ್ಬಿಟ್ಟು ಇದು ನಿನಗೆ ಅಂಥೇಳಿ ಹೇಳುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಈ ಕಮಿಷನ್ನಿಂದ ಮಾಡಲ್ಪಟ್ಟುತ್ತೆ. ಸಂಪರ್ಕಾಧಿಕಾರಿ ಮಾಡಬಹುದಾದ ಕಾರ್ಯಗಳು, ಸ್ಥಿರಾಸ್ತಿಯನ್ನು ವಿಭಜಿಸುವುದು, ನಕ್ಷೆಗಳನ್ನು ತಯಾರಿಸುವುದು, ಹಂಚಿಕೆಗಳನ್ನು ನಿಗದಿ ಮಾಡೋದು. ಇದು ನಿನಗೆ, ಇದು ಎಗೆ, ಇದು ಬಿಗೆ, ಇದು ಸಿಗೆ, ಇದೆಲ್ಲ ಯಾರು ಡಿಸೈಡ್ ಮಾಡ್ತಾರೆ, ಇವರು ಮಾರ್ಕ್ ಮಾಡ್ತಾರೆ. ಇವರೇನು ಅವ್ರಿಗೆ ಕೊಡಲ್ಲ, ಈ ರೀತಿ ಇಂಥವ್ರಿಗೆ ಇಂಥದ್ದು ಮಾರ್ಕ್ ಮಾಡಿದ್ದೀನಿ ಅಂಥೇಳಿ ತಮ್ಮ ರಿಪೋರ್ಟನ್ನು ತಂದು ಏನು ಮಾಡ್ತಾರೆ, ಅವರು ಕೋರ್ಟಿಗೆ ಕೊಡ್ತಾರೆ. ಕೋರ್ಟ್ ವಿಲ್ ಕನ್ಫರ್ಮ್ ದ ಡಿಸಿಷನ್ ಆಫ್ ದ ಕಮಿಷನ್ ಇಫ್ ಕಮಿಷನ್ ಹ್ಯಾಸ್ ಆ್ಯಕ್ಟೆಡ್ ಬೋನಾಫೈಡ್ಲಿ. ರೈಟ್. ದೆನ್ 10A, ದೇರ್ ಆರ್ ದೀಸ್ ಕರೆಕ್ಷನ್ಸ್. 10A, 10B, 10C ಇವು ವಿಶೇಷವಾದಂತಹ ಕಮಿಷನ್ಗಳು. ಯಾವುದೇ ವೈಜ್ಞಾನಿಕ ಮಾಹಿತಿ ಬೇಕಿದ್ರೆ, ತಾಂತ್ರಿಕ ಮಾಹಿತಿ ಬೇಕಿದ್ರೆ, ತಜ್ಞರ ಮಾಹಿತಿ ಬೇಕಿದ್ರೆ ಅದಕ್ಕೆ ಕಮಿಷನನ್ನು ಇಶ್ಯೂ ಮಾಡ್ತಾರೆ. ಆ ಕಮಿಷನ್ನಲ್ಲೂ ಕೂಡ ಎಕ್ಸ್ಪರ್ಟ್ಗಳು ಇರ್ಬೋದು. ಅವರು ಒಂದು ರಿಪೋರ್ಟನ್ನು ಕೊಡ್ತಾರೆ. ಅದಕ್ಕೆ ನಾವೇನಂತೀವಿ, ಟೆಕ್ನಿಕಲ್ ರಿಪೋರ್ಟ್ ಅಂತೀವಿ. ಅದಕ್ಕೆ ಈ ತಿದ್ದುಪಡಿ ಮಾಡಿ 10A ಇದನ್ನು ತಂದಿದ್ದಾರೆ. ಆಮೇಲೆ ಇನ್ನೊಂದು ಕಮಿಷನ್ ಟು ಮೇಕ್ ಸೇಲ್. ಈಗ ಪೆರಿಷೇಬಲ್ ಗೂಡಿತ್ತು ಅಂತ ಇಟ್ಕೊಳ್ಳಿ, ಪೆರಿಷೇಬಲ್ ಹಂಗೆ ಬಿಟ್ರೆ, ವ್ಯಾಜ್ಯ ಮುಗಿಯೋ ತನಕ ಬಿಟ್ರೆ ಆ ಒಂದು ಪ್ರಾಪರ್ಟಿ ಹಾಳಾಗಿ ಹೋಗ್ಬೋದು, ಆ ಒಂದು ವಸ್ತು
ಹಾಳಾಗಿ ಹೋಗ್ಬೋದು. ಅಂತಹ ಸಂದರ್ಭದಲ್ಲಿ ಆ ಒಂದು ವಸ್ತುವನ್ನು ಮಾರುವ ಅನಿವಾರ್ಯತೆ ಬರ್ತದೆ. ಮಾರಿ ದುಡ್ಡು ಏನು ಮಾಡ್ತಾರೆ, ಕೋರ್ಟ್ನ ಖಾತೆಯಲ್ಲಿ ಇಡ್ತಾರೆ, ದ ಮನಿ. ಯಾಕಂದ್ರೆ ನಾಳೆ ಯಾರಿಗೆ ಸಲ್ಲಬೇಕು ಅಂಥೇಳಿ ಶೂ ಟು ಡಿಸೈಡ್ ಆದಮೇಲೆ ಗೊತ್ತಾಗೋದು. ಆ ಕಾರಣಕ್ಕಾಗಿ ಏನು ಮಾಡ್ತಾರೆ, ಅದನ್ನು ಮಾರಿ, ಅಂದರೆ ಕಮಿಷನ್ ವಿಲ್ ಸೇಲ್ ಇಟ್. ವಿ ಆರ್ ಅಪಾಯಿಂಟಿಂಗ್ ಎ ಕಮಿಷನ್ ಟು ಮೇಕ್ ದ ಸೇಲ್. ಅವರು ಸೇಲ್ ಮಾಡಿ ಬಂದಂಥ ಪ್ರೊಸೀಡ್ಸ್ನೆಲ್ಲ ಏನು ಮಾಡ್ತಾರೆ ಅಂತಂದರೆ ಕೋರ್ಟಿಗೆ ಸಲ್ಲಿಸ್ತಾರೆ, ಅಮೌಂಟನ್ನು ಕೋರ್ಟ್ ಅಕೌಂಟಿಗೆ ಹಾಕ್ತಾರೆ. ಅದು ಏನು, ಫಾರ್ ಸೇಲ್. ಆ್ಯಂಡ್ ಎನದರ್ ಈಸ್ 10B, ಮಿನಿಸ್ಟೇರಿಯಲ್ ಆ್ಯಕ್ಟ್ಸ್. ಮಿನಿಸ್ಟೇರಿಯಲ್ ಆ್ಯಕ್ಟ್, ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವ್ಯಾಜ್ಯ ಹಿಂಗಿರ್ತದಲ್ಲ, ಸರ್ಕಾರದ ಯಾವುದೋ ಒಂದು ಅಪ್ರೂವಲ್ಲು ಅಥವಾ ಮ್ಯಾಪ್ ಅಪ್ರೂವಲ್ಲು ಇನ್ನೊಂದು ಪೆಂಡಿಂಗ್ ಇರುತ್ತೆ. ಆ ಪೆಂಡಿಂಗ್ ಇರೋದನ್ನು ಸರಿಪಡಲಿಕ್ಕೆ ಸರ್ಕಾರದಿಂದ ಅಥವಾ ಅಡ್ಮಿನಿಸ್ಟ್ರೇಷನಿಂದ, ಆಡಳಿತದಿಂದ, ಅದಕ್ಕೆ ನಾವೇನಂತೀವದಕ್ಕೆ ಮಿನಿಸ್ಟೇರಿಯಲ್ ಆ್ಯಕ್ಟ್. ಅದನ್ನು ಮಾಡೋದಕ್ಕೆ ಕಮಿಷನ್ ಅಪಾಯಿಂಟ್ ಮಾಡ್ಬೋದು. ಆವಾಗ ಏನಾಗುತ್ತೆ, ಸರ್ಕಾರ ಅದನ್ನು ಸರಿಪಡಿಸಿ ಕೋರ್ಟಿಗೆ ರಿಪೋರ್ಟ್ ಮಾಡುತ್ತೆ. ಸೊ ಈ ಎಲ್ಲ ಅವಕಾಶಗಳನ್ನು ನಾವು ಇಲ್ಲಿ ನೋಡ್ತೀವಿ. ದಟ್ ಈಸ್ ಅವೈಲೇಬಲ್. ದೆನ್ ಯಾವ ರೀತಿ ಕಮಿಷನ್ಗೆ ಅಧಿಕಾರ ಇರ್ತದೆ ಅಂತ ಹೇಳಿ ಏನಾದರೂ ನೋಡೋದಾದರೆ, ಸಾಮಾನ್ಯವಾದ ಅಧಿಕಾರಗಳು, ಜನರಲಿ ಯಾವುದೇ ಕಮಿಷನ್ ಬರಲಿ, ಆ ಕಮಿಷನ್ಗೆ ಈ ಎಲ್ಲ ತೆರನಾದಂತಹ ಅಧಿಕಾರಗಳನ್ನು ಕೊಟ್ಟಿರ್ತಾರೆ. ಏನು, ಈಗ ಸಮನಿಂಗ್ ವಿಟ್ನೆಸ್, ಸಾಕ್ಷಿಗಳನ್ನು ಅವ್ರು ಕರೆಯೋದು, ಕೋರ್ಟ್ ಹೆಂಗೆ ಕರೆಯುತ್ತೋ ಇವರು ಕೂಡ ಅವರಿಗೆ ಸಮನ್ ಇಶ್ಯೂ ಮಾಡ್ಬೋದು. ಕಮಿಷನ್ ಯಾರನ್ನ ಅಪಾಯಿಂಟ್ ಮಾಡಿರ್ತೀರೋ ಅವರು ಸಮನ್ಸ್ ಇಶ್ಯೂ ಮಾಡ್ಬೋದು. ಆಮೇಲೆ ದಾಖಲೆಗಳನ್ನು ಪರಿಶೀಲಿಸುವುದು, ಇಲ್ಲಿ ಸಮನ್ ಜಾರಿಗೊಳಿಸುವುದು, ಸಮನ್ ಜಾರಿಗೊಳಿಸುವುದು ಯಾರಿಗೆ, ಸಾಕ್ಷಿಗಳಿಗೆ. ಸಾಕ್ಷಿಗಳಿಗೆ ಸಮನ್ ಜಾರಿಗೊಳಿಸುವುದು. ಆಮೇಲೆ ದಾಖಲಾತಿಗಳನ್ನು ಪರಿಶೀಲಿಸುವುದು, ದಾಖಲಾತಿಗಳನ್ನು ಪರಿಶೀಲಿಸುವುದು. ದಾಖಲಾತಿಗಳನ್ನು ಪರಿಶೀಲಿಸುವುದು. ಆಮೇಲೆ ತಜ್ಞರ ಸಲಹೆ ಪಡೆಯುವುದು. ಸೊ ಈ ಎಲ್ಲ ಕೆಲಸಗಳನ್ನು ಮಾಡುವಂತಹ ಅಧಿಕಾರ ಯಾವುದೇ ಒಂದು ಕಮಿಷನ್ಗೆ ಇರ್ತದೆ. ಆ ಕಮಿಷನ್ನಿನ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಇರ್ತವೆ. ಕಮಿಷನ್ಗೆ ಕೆಲಸಗಳನ್ನು ಕೊಡ್ತೀವಿ. ಆ ಏನು ಕೆಲಸ ಅನ್ನೋದನ್ನು ಕಮಿಷನ್ ಆರ್ಡರಲ್ಲಿ ಬರೆದಿರ್ತೀವಿ. ಅದಕ್ಕೆ ತಕ್ಕನಾಗಿ ಇವೆಲ್ಲವುಗಳನ್ನು ಅವರು ಪ್ರಾಸೆಸ್ಗಳನ್ನು ಮಾಡ್ಬೋದು ಅನ್ನೋದನ್ನು ನಾವು ರೂಲ್ 16ನಲ್ಲಿ ನೋಡ್ತೀವಿ. ಸೊ ಅದರ್ ರೂಲ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ದೇರ್ ಫಾರ್ ಈವನ್ ದೋ ರೂಲ್ಸ್ ಆರ್ ದೇರ್ ಅಪ್ ಟು 22, 1 to 22. Order 26 has got 1 to 22 rules, but I have discussed what are all important for our purpose. ನಮ್ಮ ಉದ್ದೇಶಕ್ಕೆ ಬೇಕಾಗಿರೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಎ ಕಮಿಷನ್ ಈಸ್ ಎ ಜುಡಿಷಿಯಲ್ ಡೆಲಿಗೇಷನ್. ನಾನು ಹೇಳೋದಾದರೆ ಇಟ್ ಈಸ್ ಎ ಜುಡಿಷಿಯಲ್ ಎಕ್ಸ್ಟೆಂಡೆಡ್ ಆರ್ಮ್. ಇಟ್ ಈಸ್ ಎ ಜುಡಿಷಿಯಲ್ ಎಕ್ಸ್ಟೆಂಡೆಡ್ ಆರ್ಮ್. ಆಮೇಲೆ ಅಲ್ಲಿ ಹೋಗಿ ಮಾಹಿತಿ ಏನು ಬೇಕು ಕೋರ್ಟ್ ಹೇಳುತ್ತೆ ಅದು ತಗೊಂಡು ಅದನ್ನು ತಂದು ಕೋರ್ಟಿಗೆ ಕೊಡು. ದ್ಯಾಟ್ಸ್ ಇಟ್. ಓಕೆ. Where the court authorizes a person or group of persons to perform a specific act, such as recording evidence, inspecting property, taking accounts, etc., etc. ಇದನ್ನು ಮಾಡುವಂಥ ಕೆಲಸಕ್ಕೆ ನಾವೇನಂತೀವಿ, ಕಮಿಷನ್ ಅಂತ ಹೇಳ್ತೀವಿ, ಅಥವಾ ಸಂಪರ್ಕಾಧಿಕಾರಿ ಅಂತ ಹೇಳ್ಬೋದು. ಬಟ್ ಕಮಿಷನ್ ಅಂತಕ್ಕಂಥ ವರ್ಡೇ ಬೆಸ್ಟ್. ನೀವು ಇದನ್ನೇ ಬರೀರಿ, ಕಮಿಷನ್ ಅಂತ ಹೇಳೇನೆ ಶಬ್ದವನ್ನು ನೀವು ಪರೀಕ್ಷೆಯಲ್ಲಿ ಬರೆದ್ರೆ ಏನೂ ತಪ್ಪಿಲ್ಲ, ಕನ್ನಡ ಮಾಧ್ಯಮದವರು. ಸೊ ನ್ಯಾಯಾಲಯದ ಒಂದು ಏನು ಕೆಲಸ ಕಮಿಷನ್ ಇಶ್ಯೂ ಮಾಡುವಂಥದ್ದು. ಇದು ಕೂಡ ಒನ್ ಆಫ್ ದ ಇಂಟಿರಿಯಮ್ ಆರ್ಡರ್ಸ್, ಮಧ್ಯಂತರ ಆಜ್ಞೆ. ಕಮಿಷನ್ನನ್ನು ಜಾರಿಗೊಳಿಸುವುದು ಕೂಡ ಒಂದು ಮಧ್ಯಂತರ ಆಜ್ಞೆ, ಅತಿ ಪ್ರಮುಖವಾದಂತಹ ಮಧ್ಯಂತರ ಆಜ್ಞೆ. ಇದರ ಮೇಲೆ ನಿಮಗೆ 16 ಮಾರ್ಕ್ಸಿನ ಅಥವಾ 10 ಮಾರ್ಕ್ಸಿನ ಲಾಂಗ್ ಆನ್ಸರ್ ಕ್ವಶನ್ ಬರುವ ರೀತಿಯಲ್ಲಿ ನಾನು ಎಲ್ಲ ಆಯಾಮಗಳಲ್ಲೂ ಈ ಒಂದು ಆರ್ಡ್ರನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ನಿಮಗೆ ನಿಮ್ಮ ಅನುಕೂಲಕ್ಕಾಗಿ ಮೊದಲಿನ ಅನೇಕ ವಿಡಿಯೋಗಳನ್ನ ನಾನು ಮಾಡಬೇಕಿತ್ತು, ಬಟ್ ಇವಾಗ ಈ ಎಲ್ಲ ವಿಡಿಯೋಗಳ ನೋಟ್ಸ್ಗಳನ್ನು ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಬಂದು SBN ಲಾ ಅಂಥೇಳಿ, ಆ ಒಂದು ಚಾನಲ್ನಲ್ಲಿ ಈ ಒಂದು ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಇಲ್ಲಿ ಮುಗಿಸ್ತೀನಿ. ಸುಮಾರು 5450ರಷ್ಟು ಚಂದಾದಾರರು ಈಗಿದ್ದೀರಿ. ಪ್ರತಿನಿತ್ಯ ಅನೇಕರು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ಆದರೆ ನನಗೆ ಒಂದು,
ನಿಮ್ಮ ಆಶೆ ಏನಿದೆ ಅಂತಂದರೆ ಆ ಸಬ್ಜೆಕ್ಟ್ ಮಾಡಿ, ಈ ಸಬ್ಜೆಕ್ಟ್ ಮಾಡಿ, ಈ ಸಬ್ಜೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಇವತ್ತಿನ ನಿಮ್ಮ ಮುಂದೆ ಬರುವಂತಹ ಪರೀಕ್ಷೆಯ ಸಮಯದ ಒಳಗಾಗಿ ನನಗೆ ಕೇವಲ 3 ಸಬ್ಜೆಕ್ಟ್ಗಳನ್ನು ನಾನು ಇವಾಗ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅದರಲ್ಲಿ CPC ಒಂದು ಬಿಟ್ಟರೆ BNS ಆ್ಯಂಡ್ BNSS ಮಾಡ್ತಾ ಇದ್ದೀನಿ. ಅವುಗಳನ್ನು ಕೂಡ ಮುಗಿಸೋದು ಕಷ್ಟ ಸಾಧ್ಯ. ಯಾವಾಗ ನಾನು ಒಂದು ವಿಡಿಯೋ ಮಾಡ್ತೀನಿ ಅಂದರೆ ಸಾಧ್ಯವಾದಷ್ಟು ಆ ವಿಡಿಯೋ ನಿಮ್ಮ ಪರೀಕ್ಷೆಗೆ ಬೇಕಾಗುವಷ್ಟು ಮಟೀರಿಯಲ್ನ ನಿಮ್ಗೆ ಒದಗಿಸ್ಬೇಕು. ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅದರ ಫಲ ತಲುಪಬೇಕು. ಆ ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ ಮಾಡ್ತೀನಿ. ಆದರೆ ಉಳಿದ ಯಾವುದೇ ವಿಷಯವನ್ನು ನಾನು ಈ ವರ್ಷದ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನಿಮಗೆ ಸ್ಥಿರಪಡಿಸಿ ಕನ್ಫರ್ಮ್ ಮಾಡಿ ಇವತ್ತಿನ ಈ ವಿಡಿಯೋಲಿ ಮುಗಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.